ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಭವತಿ ಯದನುಭಾವಾದೀಢಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ವಕ್ರತುಂಡಮಹಾಕಾಯ ಸೂರ್ಯಕೋಟಿಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾಣೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ವೇದನಿಧ್ಯಾಲವಾಲೋತ್ತಃ ವಿದುಷಾಂ ಚಿಂತಿತಪ್ರದಃ ಸತ್ಯವ್ರತಾಖ್ಯಕಲ್ಪದ್ರುಃ ಭೂಯಾದಿಷ್ಟಾರ್ಥಸಿದ್ಧಯೇ. ನೌಮಿನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾತ್ಸನ್ಮನೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೋ ನೂನಂ ಮನಾಂಗ್ಮಾ ಕೃತಾಃ ಶ್ರೀ ಸತ್ಯಾತ್ಮಗುರೋ ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ವೇದೇಶಮುನಿಸತ್ಪಾದಸೇವಾ ಸಂಪ್ರಾಪ್ತವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ ವೈ ನುಮಃ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂతం ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ. ಸಮಃ ಪ್ರಿಯಃ ಸುಹೃದ್ಬ್ರಹ್ಮನ್ ಭೂತಾನಾಂ ಭಗವಾನ್ ಸ್ವಯಂ ಇಂದ್ರಸ್ಯಾರ್ತೆ ಕಥಂ ದೈತ್ಯಾನ್ ಅವಧೀದ್ವಿಷಮೋ ಯಥಾ. ಸ್ವಸ್ತ್ಯಸ್ತು ಸತಾಂ ಅಖಿಲ ಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ಕಥಾವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಸಂಹಿತಾಯಾಂ ಅದ್ಯ ಕಥಾಪ್ರಸಕ್ತೋ ಕಿಂಚಿತ್ ಪೂರ್ವಪ್ರಸಕ್ತ ಪ್ರಮೇಯಾನುವಾದಃ. ಹರಿ ಓಂ. ಶುಕಾಚಾರ್ಯರು ಪ್ರಾಯೋಪವೇಶಕ್ಕೆ ಕುಳಿತಂತಹ ಪರೀಕ್ಷಿತ್ ರಾಜನಿಗೆ ಭಗವಂತನಲ್ಲಿ ದೃಢವಾದಂತಹ ಭಕ್ತಿಯನ್ನು ತಂದುಕೊಡುವಂತಹ ಅನೇಕ ಮಹಿಮೆಗಳನ್ನು ಭಗವಂತನ ಅನೇಕ ಮಹಿಮೆಗಳನ್ನು ವರ್ಣಿಸುತ್ತಾ ಇದ್ದಾರೆ. ಹೀಗೆ ವರ್ಣಿಸುತ್ತಾ ಇರುವಂತಹ ಸಂದರ್ಭದಲ್ಲಿ ಪರೀಕ್ಷಿತ್ ರಾಜ ಒಂದು ಪ್ರಶ್ನೆಯನ್ನು ಮಾಡುತ್ತಾನೆ. ಭಗವಂತ ಸಮನಾಗಿದ್ದಾನೆ, ಎಲ್ಲರನ್ನೂ ಕೂಡ ಸಮಾನವನ್ನಾಗಿ ನೋಡುತ್ತಾನೆ, ವೈಷಮ್ಯವನ್ನು.
ಪಾರ್ಶಿಯಾಲಿಟಿ ಮಾಡೋದಿಲ್ಲ, ಎಲ್ಲರನ್ನೂ ಕೂಡ ಸಮಾನವನ್ನಾಗಿ ನೋಡುತ್ತಾನೆ ಅಂತ ಶಾಸ್ತ್ರಗಳಲ್ಲಿ ನಾವು ತಿಳಿಯುತ್ತೇವೆ. ಆದರೆ ಪರಮಾತ್ಮ ದೇವತೆಗಳಿಗೆ ವಿಜಯವನ್ನು ತಂದುಕೊಡುತ್ತಾನೆ, ದೇವತೆಗಳ ಪಕ್ಷಪಾತಿಯಾದಂತೆ ತೋರಿಸುತ್ತಾನೆ, ದೇವತೆಗಳ ಸಲುವಾಗಿ ಅಸುರರನ್ನು ಸಂಹಾರ ಮಾಡುತ್ತಾನೆ. ಮತ್ತು ಹಾಗಾದರೆ ವೈಷಮ್ಯ ಮಾಡಿದಂತೆ ಆಯಿತಲ್ಲ, ಹಾಗಾಗಿ ಸಮನಾಗಿದ್ದಾನೆ ಅಂತನ್ನೋದು ಹೇಗೆ ಉಪಪನ್ನವಾಗುತ್ತದೆ ಅಂತ ನನಗೆ ಸಂಶಯ ಬರುತ್ತಾ ಇದೆ. ಆ ಸಂಶಯವನ್ನು ಪರಿಹಾರ ಮಾಡಬೇಕು ಎಂಬುದಾಗಿ ಪರೀಕ್ಷಿತ್ ರಾಜ ಕೇಳಿದ್ದಾನೆ. ಅದಕ್ಕೆ ಶುಕಾಚಾರ್ಯರು ಮೊದಲಿಗೆ ಭಗವಂತನಿಗೆ ನಮಸ್ಕಾರ ಮಾಡುತ್ತಾ ಇದ್ದಾರೆ. ನತ್ವಾ ಕೃಷ್ಣಾಯ ಮುನಯೇ ಕಥಯಿಷ್ಯೆ ಹರೇಃ ಕಥಾಂ. ಕೃಷ್ಣಾಯ, ಕೃಷ್ಣದ್ವೈಪಾಯನ ಅಂತಂದರೆ ವೇದವ್ಯಾಸ ದೇವರಿಗೆ ನಮಸ್ಕಾರವನ್ನು ಮಾಡಿ. ವೇದವ್ಯಾಸ ದೇವರು ಅಂತಂದರೆ ಮುನಯೇ, ಮುನಿಗಳಾದಂತಹ, ಈಗ ಏನು ತತ್ವವನ್ನು ಪ್ರತಿಪಾದನೆ ಮಾಡುವರಿದ್ದಾರೆ ಅದಕ್ಕಾಗಿ ಯುಕ್ತಿಯ ಅನುಸಂಧಾನವನ್ನು ಮಾಡಬೇಕಾಗುತ್ತದೆ. ವೈಷಮ್ಯ ನೈರ್ಘಣ್ಯೇ ನ ಸಾಪೇಕ್ಷತ್ವಾತ್ ಅಂತನ್ನುವಂತಹ ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸ ದೇವರು ಆ ತತ್ವವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಹಾಗಾಗಿ ಅಂತಹ ಯುಕ್ತಿಯ ಅನುಸಂಧಾನವನ್ನು ಮಾಡಿ ಹೇಳಬೇಕಾಗುತ್ತದೆ. ಹಾಗಾಗಿ ಮುನಿ ಅಂತಂದರೆ ಮನನ ಸ್ವಭಾವವುಳ್ಳಂತಹ ವೇದವ್ಯಾಸ ದೇವರಿಗೆ ನಮಸ್ಕಾರ ಮಾಡುತ್ತೇನೆ ಎಂಬುದಾಗಿ ಆ ರೀತಿಯಾಗಿ ನಮಸ್ಕಾರವನ್ನು ಮಾಡಿ ಪ್ರಾರಂಭ ಮಾಡುತ್ತಾ ಇದ್ದಾರೆ. ಪರಮಾತ್ಮನಿಗೆ ವೈಷಮ್ಯ ನೈರ್ಘಣ್ಯಗಳು ಇವೆಯೋ ಇಲ್ಲವೋ ಕಥೆ ಅಂತನ್ನೋದು ಬಹಳ ವಿಸ್ತಾರವಾಗಿ ಇದೆ. ಮೊದಲಿಗೆ ನಾವು ತತ್ವವನ್ನು ತಿಳಿಯೋಣ. ಪರಮಾತ್ಮ ವೈಷಮ್ಯವನ್ನು ಮಾಡುತ್ತಾನೆ. ಯಾಕೆ ಅಂತಂದರೆ ಒಬ್ಬರಿಗೆ ಸುಖವನ್ನು ಕೊಡುತ್ತಾನೆ, ಒಬ್ಬರಿಗೆ ದುಃಖವನ್ನು ಕೊಡುತ್ತಾನೆ. ಹಾಗಾಗಿ ಒಂದು ವೇಳೆ ಪರಮಾತ್ಮ ವೈಷಮ್ಯವನ್ನು ಮಾಡದೇ ಇದ್ದರೆ ಆಗ ಎಲ್ಲರಿಗೂ ಸುಖವನ್ನೇ ಕೊಡಬೇಕಾಗಿತ್ತಿತ್ತು ಅಥವಾ ಎಲ್ಲರಿಗೂ ದುಃಖವನ್ನೇ ಕೊಡಬೇಕಾಗಿತ್ತು. ಆದರೆ ಹಾಗಿಲ್ಲ, ಕೆಲವರಿಗೆ ಸುಖವನ್ನು ಕೊಡುತ್ತಾನೆ, ಕೆಲವರಿಗೆ ದುಃಖವನ್ನು ಕೊಡುತ್ತಾನೆ. ಹಾಗಾಗಿ ಪರಮಾತ್ಮನಿಗೆ ವೈಷಮ್ಯ ಬಂತಲ್ಲ ಅಂತನ್ನುವಂತಹ ಒಂದು ಶಂಕೆ ಅಂತನ್ನೋದು ನಮಗೆ ಬರುತ್ತದೆ. ಅಥವಾ ವೈಷಮ್ಯವನ್ನು ಪರಿಹಾರ ಮಾಡೋದಕ್ಕಾಗಿ ಪರಮಾತ್ಮ ಎಲ್ಲರಿಗೂ ಸುಖವನ್ನೇ ಕೊಡುತ್ತಾನೆ ಅಂತ ನಾವು ಸ್ವೀಕಾರ ಮಾಡಿದರೆ, ಎಲ್ಲರಿಗೂ ಕೂಡ ದುಃಖವನ್ನೇ ಕೊಡುತ್ತಾನೆ ಅಂತ ನಾವು ಇಟ್ಟುಕೊಂಡರೆ ಆಗ ಪರಮಾತ್ಮನಿಗೆ ನೈರ್ಘೃಣ್ಯ ಅಂದರೆ ಪರಮಾತ್ಮನಿಗೆ ಕಾರುಣ್ಯನೇ ಇಲ್ಲ ಅಂತನ್ನುವಂತಹ ಒಂದು ದೋಷ ಅಂತನ್ನೋದು ಬರಬೇಕಾಗುತ್ತದೆ. ಈಗ ಒಬ್ಬ ವಿದ್ಯಾರ್ಥಿ, ಸ್ಟೂಡೆಂಟು, ತಾನು ಹಗಲು ರಾತ್ರಿ ಕಷ್ಟಪಟ್ಟು ನಿದ್ದೆ ಊಟ ಎಲ್ಲ ಬಿಟ್ಟು ಓದುತ್ತಾ ಇರುತ್ತಾನೆ. ಇನ್ನೊಬ್ಬನು ಬೇಕಾದಂಗೆ ಮಜಾ ಮಾಡ್ತಾ ಇರ್ತಾನೆ. ಟೀಚರ್ ಏನು ಮಾಡ್ತಾಳೆ, ಇಬ್ಬರಿಗೂ 100 ಮಾರ್ಕ್ಸ್ ಹಾಕಿಬಿಡ್ತಾಳೆ. ಯಾಕೆ ಪಾರ್ಶಾಲಿಟಿ ಮಾಡಬಾರ್ದು ಅಂತ ಹಾಕಿಬಿಟ್ರೆ ಯಾವನು ಕಷ್ಟಪಟ್ಟು ಓದಿರ್ತಾನ ಅವ ಏನು ಅಂದ್ಕೊತಾನ, ಏನಪ್ಪ ಟೀಚರ್ ನಾನು ಇಷ್ಟು ಕಷ್ಟಪಟ್ಟರೂ ಕೂಡ ನನ್ನ ಮೇಲೆ ದಯೆಯನ್ನು ತೋರಲೇ ಇಲ್ಲ, ಕರುಣೆಯನ್ನು ಮಾಡಲೇ ಇಲ್ಲ, ಅವನಿಗೂ ಅಷ್ಟೇ ಹಾಕಿದ್ಲು, ನನಗೂ ಅಷ್ಟೇ ಹಾಕಿದ್ಲು ಅಂತ ಟೀಚರ್ಗೆ ಕಾರುಣ್ಯನೇ ಇಲ್ಲ, ದಯೆನೇ ಇಲ್ಲ ಅಂತ ಬರುತ್ತದೆಯಾ? ಇಲ್ಲ. ಹಾಗೆ ಸಜ್ಜನಿಕತೆಯಿಂದಾಗಿ ವೇದಗಳಲ್ಲಿ ಹೇಳಿರುವಂತಹ, ಶಾಸ್ತ್ರಗಳಲ್ಲಿ ಹೇಳಿರುವಂತಹ ಸಾಧನೆಗಳನ್ನು ಒಬ್ಬ ಪುರುಷನು ಮಾಡುತ್ತಾನೆ. ಇನ್ನೊಬ್ಬ ಪುರುಷನು ಹಾಗೆ ಮಾಡೋದಿಲ್ಲ. ಬರೀ ದುಷ್ಟರಂತೆ ತಾನು ಬೇರೆಯವರಿಗೆ ಪೀಡೆಯನ್ನೇ ಕೊಡುತ್ತಾ ಇರುತ್ತಾನೆ, ಹಿಂಸೆಯನ್ನೇ ಮಾಡುತ್ತಾ ಇರುತ್ತಾನೆ. ಇಬ್ಬರಿಗೂ ಪರಮಾತ್ಮ ಸುಖವನ್ನೇ ಕೊಟ್ಟ ಅಂದರೆ ಪರಮಾತ್ಮನಿಗೆ ದಯನೇ ಇಲ್ಲ ಅಂತ ಆಗಬೇಕಾಗುತ್ತದೆ. ಅಥವಾ ಇಬ್ಬರಿಗೂ ದುಃಖ ಕೊಟ್ಟ ಅಂತಂದರೆ ಅವನು ಏನು ಸಾಧನೆ ಮಾಡಲೇ ಇಲ್ಲ, ನಾನು ಸಾಧನೆಯನ್ನು ಮಾಡಿಕೊಂಡೆ, ಹಾಗಿದ್ರೂ ಕೂಡ ಪರಮಾತ್ಮ ನನ್ನ ಮೇಲೆ ಕರುಣೆಯನ್ನು ಮಾಡದೇನೆ, ದಯೆಯನ್ನು ತೋರದೇನೆ ದುಃಖವನ್ನು ಕೊಟ್ಟಿದ್ದಾನೆ ಅಂತ ಆಗಬೇಕಾಗುತ್ತದೆ. ಹಾಗಾಗಿ ಎರಡೂ ಪಕ್ಷದಲ್ಲೂ ದೋಷ ಬಂದೇ ಬರ್ತದೆ. ಪಾರ್ಶಿಯಾಲಿಟಿ ಮಾಡಬಾರ್ದು ಅಂತ ಅಂದುಕೊಂಡ್ರೆ ಆಗ ನೈರ್ಘಣ್ಯ ಬರಬೇಕಾಗುತ್ತದೆ. ಅದನ್ನು ಪರಿಹಾರ ಮಾಡಲಿಕ್ಕೆ ಹೋದರೆ ಪರಮಾತ್ಮ ವೈಷಮ್ಯವನ್ನು ಮಾಡುತ್ತಾನೆ ಅಂತ ಆಗಬೇಕಾಗುತ್ತದೆಯಲ್ಲ ಅಂತ ಕೇಳಿದರೆ ಅದಕ್ಕೆ ವೇದವ್ಯಾಸ ದೇವರು ಕೊಡುವಂತಹ ಉತ್ತರ ಏನು? ನ ಸಾಪೇಕ್ಷತ್ವಾತ್, ಪರಮಾತ್ಮನಿಗೆ ವೈಷಮ್ಯ ನೈರ್ಘಣ್ಯಗಳೆಂಬಂತಹ ದೋಷಗಳು ಇಲ್ಲ. ಯಾಕೆ ಅಂತಂದರೆ ಪರಮಾತ್ಮ ತನ್ನ ಇಚ್ಛೆಗೆ ಬಂದಂತೆ ತಾನು ಸುಖ ದುಃಖಗಳನ್ನು ಕೊಡೋದಿಲ್ಲ, ಅವರವರ ಕರ್ಮಗಳನ್ನು ಅನುಸರಿಸಿ ತಾನು ಸುಖ ದುಃಖಗಳನ್ನು ಕೊಡುತ್ತಾನೆ. ಹಾಗಾಗಿ ಸತ್ಕರ್ಮಗಳನ್ನು ಮಾಡಿದರೆ ಸುಖವನ್ನು ಕೊಡುತ್ತಾನೆ, ದುಷ್ಟಕರ್ಮಗಳನ್ನು ಮಾಡಿದರೆ ದುಃಖವನ್ನು ಕೊಡುತ್ತಾನೆ. ಹಾಗಾಗಿ ತಾನೇ ಸ್ವತಂತ್ರವಾಗಿ ಅವರ ಸಾಧನೆಯನ್ನು ಅಪೇಕ್ಷಿಸದೇನೆ ತಾನು ಸುಖ ದುಃಖಗಳನ್ನು ಕೊಟ್ಟ ಅಂತಾದರೆ ಆಗ ವೈಷಮ್ಯ ನೈರ್ಘಣ್ಯಗಳು ಬರುತ್ತಾ ಇದ್ವು. ಆದರೆ ಪರಮಾತ್ಮ ಹಾಗೆ ಮಾಡೋದಿಲ್ಲ, ಕರ್ಮಗಳನ್ನು ಅಪೇಕ್ಷಿಸಿಯೇ ಕೊಡುತ್ತಾನೆ ಅನ್ನುವಂತಹ ಸಿದ್ಧಾಂತವನ್ನು ವೇದವ್ಯಾಸ ದೇವರು ಪ್ರತಿಪಾದನೆ ಮಾಡಿದ್ದಾರೆ. ಬಹಳ ವಿಸ್ತಾರವಾಗಿ ಅದನ್ನು ತಿಳಿಯಬೇಕು, ಆದರೆ ನಮಗೆ ಅಷ್ಟು ಸಮಯವಿಲ್ಲದರಿಂದಾಗಿ ಒಂದು ಮಾತಿನಲ್ಲಿ ಹೇಳಿ ಮುಗಿಸಿದ್ದೇನೆ. ಹಾಗಾಗಿ ಶುಕಾಚಾರ್ಯರು ಹೇಳುತ್ತಾ ಇದ್ದಾರೆ, ಯಾವಾಗ ಸತ್ವಗುಣಕ್ಕೆ ಉನ್ನಾಹವಾಗುತ್ತದೆಯೋ ಆಗ ದೇವತೆಗಳಿಗೆ ವಿಜಯವನ್ನು ತಂದುಕೊಡುತ್ತಾನೆ. ಯಾವಾಗ ರಜೋಗುಣಕ್ಕೆ ಉನ್ನಾಹವಾಗುತ್ತದೆಯೋ ಆಗ ಮಧ್ಯಮ ಸ್ವಭಾವವುಳ್ಳಂತಹ ಜನರಿಗೆ ತಾನು ವಿಜಯವನ್ನು ತಂದುಕೊಡುತ್ತಾನೆ. ಇನ್ನು ಯಾವಾಗ ತಮೋಗುಣಕ್ಕೆ
ಉನ್ನಾಹವಾಗುತ್ತದೆಯೋ ಆಗ ಅಸುರರಿಗೆ ದೈತ್ಯರಿಗೆ ವಿಜಯವನ್ನು ತಂದುಕೊಡುತ್ತಾನೆ ಹೊರತು ಪರಮಾತ್ಮ ಯಾರ ಮೇಲೂ ಕೂಡ ವೈಷಮ್ಯವನ್ನಾಗಲಿ ನೈರ್ಘಣ್ಯವನ್ನಾಗಲಿ ಮಾಡೋದಿಲ್ಲ ಎಂಬುದಾಗಿ ಹೇಳಿ, ಇದಕ್ಕೆ ನಿನಗೆ ಒಂದು ಕಥೆಯನ್ನು ಹೇಳುತ್ತೇನೆ. ಹಿಂದೆ ನಡೆದಂತಹ ಕತೆ ಏನು ಅಂತಂದರೆ, ನಿಮ್ಮ ತಾತನಾದಂತಹ ಯುಧಿಷ್ಠಿರ ತಾನು ನಾರದರಿಗೆ ಒಂದು ಪ್ರಶ್ನೆಯನ್ನು ಮಾಡಿದ್ದಾನೆ. ಆ ಪ್ರಶ್ನೆಯೇ ನಾರದರು ಏನು ಉತ್ತರವನ್ನು ಕೊಟ್ಟಿದ್ದಾರೋ ಅದೇ ಉತ್ತರವನ್ನು ನಿನಗೆ ಕೊಡುತ್ತೇನೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಹಿಂದೆ ಯುಧಿಷ್ಠಿರ ತಾನು ಭಗವಂತನ ಪ್ರೇರಣೆಯಂತೆ ದೊಡ್ಡ ರಾಜಸೂಯ ಯಾಗವನ್ನು ಮಾಡುತ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಶಿಶುಪಾಲ ಭಗವಂತನ ನಿಂದೆಯನ್ನು ಮಾಡುತ್ತಾ ಇದ್ದಾನೆ. ಭಗವಂತ ಒಂದು ನಿಯಮವನ್ನು ಇಟ್ಟುಕೊಂಡಿದ್ದ, ಎಲ್ಲಿಯವರೆಗೆ ಶಿಶುಪಾಲ ತಾನು 100 ಬೈಗಳನ್ನು ಬೈಯೋದಿಲ್ಲ ಅಲ್ಲಿಯವರೆಗೆ ತಾನು ಎಷ್ಟು ಬೈದರೂ ಕೂಡ ನಾನು ಸಹನೆಯನ್ನು ಮಾಡಿಕೊಳ್ಳುತ್ತಾನೆ, ಎಷ್ಟು ನಿಂದೆಯನ್ನು ಮಾಡಿಕೊಂಡರೂ ಕೂಡ ಸಹನೆಯನ್ನು ಮಾಡಿಕೊಳ್ಳುತ್ತೇನೆ. ಆದರೆ 100 ಬಾರಿ ನಿಂದೆಯನ್ನು ಮಾಡಿದ, ಅದಕ್ಕಿಂತಲೂ ಒಂದು ಎಕ್ಸ್ಟ್ರಾ ಆದರೂ ಕೂಡ ಅವನನ್ನು ಸಂಹಾರ ಮಾಡುತ್ತೇನೆ ಎಂಬುದಾಗಿ ತಾನು ನಿಯಮವನ್ನು ಇಟ್ಟುಕೊಂಡಿದ್ದ. ಹಾಗಾಗಿ ಶಿಶುಪಾಲ ತಾನು 100ನೇ ಬಾರಿ ನಿಂದೆಯನ್ನು ಮಾಡಿದ ಮೇಲೆ ಅವನ ಪ್ರಾಣವನ್ನು ಅಪಹರಿಸುತ್ತಾನೆ ಪರಮಾತ್ಮ. ಆಗ ಆ ಶಿಶುಪಾಲ ಆ ಜೀವ ಏನಿದೆಯೋ ಅದು ಪರಮಾತ್ಮನಲ್ಲಿ ಸಾಯುಜ್ಯವನ್ನು ಹೊಂದುತ್ತದೆ. ಎಲ್ಲರೂ ನೋಡುತ್ತಾ ಇದ್ದಾರೆ. ಆ ಜೀವವು ಪರಮಾತ್ಮನಲ್ಲಿ ಸಾಯುಜ್ಯವನ್ನು ಹೊಂದುವಂತಹ ಸಂಗತಿಯನ್ನು ಯುಧಿಷ್ಠಿರ ಕಂಡಿದ್ದಾನೆ. ಯುಧಿಷ್ಠಿರನಿಗೆ ಪರಮಾಶ್ಚರ್ಯವಾಗಿದೆ. ಇದೇನು, ಯಾರು ಅಹರ್ನಿಶ ಭಗವಂತನ ಧ್ಯಾನವನ್ನು ಮಾಡುತ್ತಾರೆ ಅಂತಹ ಯೋಗಿಗಳಿಗೂ ಕೂಡ ದುರ್ಲಭವಾದಂತಹ ಸಾಯುಜ್ಯ ಪರಮಾತ್ಮ ಶಿಶುಪಾಲನಿಗೆ ಕೊಟ್ಟಿದ್ದಾನೆಯಲ್ಲ. ಅದೇ ಹಿಂದೆ ವೇನನ ಬಗ್ಗೆ ನಾವು ಕೇಳಿದ್ದೇವೆ. ಪೃಥುಚಕ್ರವರ್ತಿಯ ತಂದೆ ವೇನ. ಆ ವೇನ ಮಹಾ ಅಸುರ. ಹಾಗಾಗಿ ಆ ತಾಮಸ ಸ್ವಭಾವ ಉಳ್ಳಂತಹ ಆ ಅಸುರನಿಗೆ ವೇನನಿಗೆ ತಾನು ತಪಸ್ಸನ್ನು ಕೊಟ್ಟಿದ್ದಾನೆ. ಆದರೆ ಶಿಶುಪಾಲನೂ ಕೂಡ ಎಂತಹ ದುಷ್ಟ ಅಂತಂದರೆ, ಆರಭ್ಯ ಕಳಭಾಷಣಾತ್ ಅಂದರೆ ತೊದಲುನುಡಿಯನ್ನು ಮಾತನಾಡುವಂತಹ ಸಂದರ್ಭದಿಂದ ಪರಮಾತ್ಮನನ್ನು ದ್ವೇಷಿಸುತ್ತಾನೆ ಇದ್ದಾನೆ, ನಿಂದೆಯನ್ನೇ ಮಾಡುತ್ತಾ ಇದ್ದಾನೆ. ಅಂದರೆ ಸಣ್ಣ ಶಿಶು, 2 ವರ್ಷದ ಬಾಲಕ, ಆಗಿನಿಂದಲೂ ಕೂಡ ಪರಮಾತ್ಮನನ್ನು ನಿಂದೆ ಮಾಡೋದೆ. ಅಂತಹ ಪುರುಷನಿಗೆ ಅವನಿಗೆ ಶ್ವೇತಕುಷ್ಠವಾಗಬೇಕಾಗಿತ್ತು, ಅಂದರೆ ನಾಳಿಗೆಗೆಲ್ಲ ಶ್ವೇತಕುಷ್ಠ ರೋಗ ಬರಬೇಕಾಗಿತ್ತು, ಅವನಿಗೆ ತಮಸ್ಸಾಗಬೇಕಾಗಿತ್ತು. ಅಂತಹದ್ದು ಪರಮಾತ್ಮ ಅವನಿಗೆ ಸಾಯುಜ್ಯವನ್ನು ಹೇಗೆ ಕೊಟ್ಟಿದ್ದಾನೆ ಅಂತ ಕೇಳಿದಾಗ ಅದಕ್ಕೆ ನಾರದರು ಯುಧಿಷ್ಠಿರನಿಗೆ ಪ್ರಶ್ನೆಯನ್ನು ಉತ್ತರವನ್ನು ಕೊಟ್ಟಿದ್ದಾರೆ. ನಿಂದನಸ್ತವ ಸತ್ಕಾರ ನ್ಯಕಾರಾರ್ಥಂ ಕಲೇವರಂ ಪ್ರಧಾನಪರಯೋರಾಜನ್ ಅವಿವೇಕೇನ ಕಲ್ಪಿತನ್. ಈಗ ಯಾರಿಗೇ ಆಗಲಿ ನಿಂದೆಯನ್ನು ಮಾಡಿದಾಗ, ಸ್ತೋತ್ರವನ್ನು ಮಾಡಿದಾಗ ಆಗ ಅವರಿಗೆ ನಿಂದೆಯನ್ನು ಮಾಡಿದರೆ ದುಃಖವಾಗುತ್ತದೆ, ಸ್ತೋತ್ರವನ್ನು ಮಾಡಿದರೆ ಸಂತೋಷವಾಗುತ್ತದೆ. ಅದು ಯಾಕೆ ಅಂತಂದರೆ, ಅದು ಆ ಎಲ್ಲ ನಿಂದೆಗಳು ಸ್ತೋತ್ರಗಳು ಅದು ದೇಹಕ್ಕೆ ಸಲ್ಲುತ್ತವೆ. ಹಾಗಾಗಿ ಆ ದೇಹದ ಮೇಲೆ ತನಗೆ ಅಭಿಮಾನವಿದ್ದದರಿಂದಾಗಿ ದೇಹಕ್ಕೂ ಮತ್ತು ಆತ್ಮನಿಗೂ ಸರಿಯಾಗಿ ವಿವೇಕ ಅಂತನ್ನೋದು ಇನ್ನೂ ಗೊತ್ತಾಗಿಲ್ಲ. ಹಾಗಾಗಿ ಅವನಿಗೆ ದುಃಖ ಸುಖಗಳು ಆಗುತ್ತವೆ. ಆದರೆ ಪರಮಾತ್ಮನಿಗೆ ಅಂತಹ ಪ್ರಾಕೃತವಾದಂತಹ ಶರೀರವೇ ಇಲ್ಲ. ಹಾಗಾಗಿ ತನಗೆ ತಿರಸ್ಕಾರ ಮಾಡಿದರೂ ಏನು ದುಃಖವಾಗೋದಿಲ್ಲ, ಅವನಿಗೆ ಸತ್ಕಾರ ಮಾಡಿದರೂ ಕೂಡ ಸುಖ ಅಂತ ಅನ್ನೋದು ಆಗೋದಿಲ್ಲ. ಹಾಗಾಗಿ ತಾನು ನಿರ್ವಿಕಾರವಾಗಿ ಸಮನಾಗಿ ಇದ್ದಾನೆ ಪರಮಾತ್ಮ. ಅವನಿಗೆ ಆ ನಿಂದೆಯಿಂದಾಗಿ ಆಗಲಿ ಸ್ತೋತ್ರದಿಂದಾಗಲಿ ಏನೂ ಆಗಬೇಕಾದದ್ದಿಲ್ಲ. ಹಾಗಾಗಿ ಶಿಶುಪಾಲ ತಾನು ವೈರದಿಂದಾಗಿ ಮನಸ್ಸನ್ನು ಇಟ್ಟರೂ ಕೂಡ ಆ ಶಿಶುಪಾಲನಿಗೆ ಸಾಯುಜ್ಯವನ್ನು ಕೊಟ್ಟಿದ್ದಾನೆ. ಇಲ್ಲಿ ಬಹಳ ಚೆನ್ನಾಗಿ ಅರ್ಥವನ್ನು ಮಾಡಿಕೊಳ್ಳಬೇಕು. ಒಂದು 5-6 ಶ್ಲೋಕಗಳು ಇವೆ. ಬಹಳ ಮಹತ್ವದ ಮಾತು. ಸ್ವಲ್ಪ ಶ್ರದ್ಧೆಯನ್ನು ಕೊಟ್ಟು ಕೇಳಿದರೆ ಸ್ವಲ್ಪ ಬುದ್ಧಿಗೆ ಶ್ರಮವಾಗುತ್ತದೆ, ಆಯಾಸವಾಗುತ್ತದೆ. ಆದರೆ ಸರಿಯಾಗಿ ನಮಗೆ ಸಿದ್ಧಾಂತ ಅಂತನ್ನೋದು ತಿಳಿಯುತ್ತದೆ. ತಸ್ಮಾದ್ ವೈರಾನುಬಂಧೇನ ನಿರ್ವೈರೇನ ಭಯೇನವ ಸ್ನೇಹಾತ್ ಕಾಮೇನವಾ ಯುಂಜ್ಯಾತ್ ಕಥಂಚಿನ್ನೇಕ್ಷತೆ ಪೃಥಕ್. ವೈರದಿಂದಾಗಿ ಆಗಲಿ ಅಥವಾ ಭಯದಿಂದಾಗಿ ಆಗಲಿ ಅಥವಾ ಸ್ನೇಹದಿಂದ ಅಥವಾ ಕಾಮದಿಂದ ಹೇಗಾದರೂ ಕೂಡ ಪರಮಾತ್ಮನಲ್ಲಿ ಮನಸ್ಸನ್ನು ಇಟ್ಟರೆ ಆಗ ಪರಮಾತ್ಮನಿಂದಾಗಿ ಬೇರೆಯಾದಂತಹ ವಸ್ತುವೇ ಕಾಣಿಸೋದಿಲ್ಲ ಎಂಬುದಾಗಿ ಈ ಶ್ಲೋಕದ ಅರ್ಥ ಅಂತನ್ನೋದು ಇದೆ. ಆದರೆ ಇಲ್ಲಿ ಮೇಲ್ನೋಟಕ್ಕೆ ಏನು ತೋರುತ್ತದೆ ಅಂತಂದರೆ, ವೈರದಿಂದಾಗಿ ಆಗಲಿ ಅಥವಾ ಭಯದಿಂದಾಗಿ ಆಗಲಿ ಹೇಗೋ ಒಂದು ಮಾಡಿ ಪರಮಾತ್ಮನಲ್ಲಿ ಮನಸ್ಸನ್ನಿಡ್ರಿ ಎಂಬುದಾಗಿ ವಿಧಾನ ಮಾಡುತ್ತಾ ಇದ್ದಾರೇನೋ ಅಂತ ತೋರುತ್ತದೆ. ಆದರೆ ಸರ್ವತಾ ಹಾಗೆ ವಿಧಾನವನ್ನು ಮಾಡ್ತಾ ಇಲ್ಲ. ಮನಸ್ಸನ್ನು ಪರಮಾತ್ಮನಲ್ಲಿ ಇಟ್ಟಾಗ ಆಗ ಬೇರೆ ವಸ್ತು ತೋರೋದಿಲ್ಲ, ಪರಮಾತ್ಮನನ್ನು ಬಿಟ್ಟು ಬೇರೆ ಪ್ರಪಂಚನೇ ಅವನಿಗೆ ತೋರೋದಿಲ್ಲ ಎಂಬುದಾಗಿ, ಬೇರೆ ಪ್ರಪಂಚದ ಮೇಲೆ ತನಗೆ ಆಸಕ್ತಿ ಇರೋದಿಲ್ಲ ಅನ್ನುವಂತಹ ಮನೋನಿವೇಶನದ ಸ್ವಭಾವವನ್ನು ಹೇಳುತ್ತಾ ಇದ್ದಾರೆ ಹೊರತು ವೈರದಿಂದಾಗಿ ಆದರೂ ಮನಸ್ಸನ್ನಿಡ್ರಿ ಅಂತ ವಿಧಾನವನ್ನು ಮಾಡ್ತಾ ಇಲ್ಲ. ಯಾಕೆಂದರೆ ಅನೇಕ ಪುರಾಣ ವಚನಗಳಿಂದಾಗಿ ಯಾರು ಭಗವಂತನಲ್ಲಿ ವೈರವನ್ನು ಮಾಡ್ತಾರಾ, ದ್ವೇಷವನ್ನು ಮಾಡುತ್ತಾರೆ, ಅವರಿಗೆ ಅಂಧಂತಮಸ್ಸು ಅಂತನ್ನೋದು ನಿಶ್ಚಿತ ಎಂಬುದಾಗಿ ಅನೇಕ
ವಚನಗಳು ನಮಗೆ ತಿಳಿಸಿಕೊಡುತ್ತಾ ಇದೆ. ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾಂ ಯಜಸ್ರಂ ಅಶುಭಾನ್ ಆಸುರೀಶ್ವೇವ ಯೋನಿಷು ಆಸುರೀಂ ಯೋನಿಮಾಪನ್ನಾಹ ಮೂಢ ಜನ್ಮನಿ ಜನ್ಮನಿ ಮಾಮಪ್ರಾಪ್ಯೈವ ಕೌಂತೆಯ ತಥೋ ಯಾಂತ್ಯಧಮಾಂ ಗತಿಂ ಎಂಬುದಾಗಿ ಗೀತೆಯಲ್ಲಿ ಸಾಕ್ಷಾತ್ತು ಶ್ರೀಕೃಷ್ಣ ಪರಮಾತ್ಮ ತಾನು ಹೇಳಿದ್ದಾನೆ. ಯಾರು ದ್ವೇಷವನ್ನು ಮಾಡುತ್ತಾರೆ, ಯಾರು ನಿಂದೆಯನ್ನು ಮಾಡುತ್ತಾರೆ, ಅಂತಹ ಅಸುರರನ್ನು ನಾನು ತಮಸ್ಸಿನಲ್ಲಿ ಹಾಕುತ್ತೇನೆ, ಅವರೆಂದೂ ಕೂಡ ನನ್ನನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಗೀತೆಯ ವಚನ. ಇನ್ನು ಅನೇಕ ವಚನಗಳು ಇವೆ. ಹಾಗಾಗಿ ವೈರದಿಂದಾಗಿ ಮನಸ್ಸನ್ನು ಇಡಬೇಕು ಅಂತ ವಿಧಾನವನ್ನು ಮಾಡ್ತಾ ಇಲ್ಲ. ಮನಸ್ಸನ್ನು ಇಟ್ಟಾಗ ಬೇರೆ ವಸ್ತು ತೋರೋದಿಲ್ಲ, ಬೇರೆ ವಸ್ತುವಿನ ಮೇಲೆ ಆಸಕ್ತಿ ಇರೋದಿಲ್ಲ ಅಂತನ್ನುವಂತಹ ಸ್ವಭಾವವನ್ನು ಹೇಳುತ್ತಾ ಇದ್ದಾರೆ. ಮತ್ತು ಹಾಗಾದರೆ ವೈರದಿಂದಾಗಿ ಮನಸ್ಸನ್ನು ಇಡುತ್ತಾರೆ ಅಂತಲೇ ಯಾಕೆ ಅರ್ಥವನ್ನು ಮಾಡಬಾರದು, ಹಾಗೆ ವಿಧಾನವನ್ನು ಮಾಡ್ತಾ ಇದ್ದಾರೆ ಅಂತ ಯಾಕೆ ಮಾಡಬಾರ್ದು ಅಂತಂದರೆ ಅದಕ್ಕೆ ಹೇಳುತ್ತಾ ಇದ್ದಾರೆ. ಯಥಾ ವೈರಾನುಬಂಧೇನ ಮರ್ತ್ಯಸ್ತನ್ಮಯತಾಮಿಯಾತ್ ತಥಾ ಭಕ್ತಿಯೋಗೇನ ಇತಿ ಮೇ ನಿಶ್ಚಿತ ಮತಿ. ಯಾರು ವೈರವನ್ನು ಮಾಡುತ್ತಾರೆ ಅವರೆಲ್ಲರಿಗೂ ಕೂಡ ಪರಮಾತ್ಮ ಕೊನೆಗೆ ಭಕ್ತಿಯನ್ನು ಕೊಡೋದಿಲ್ಲ. ವೈರವನ್ನು ಮಾಡಿದಂತಹ ಯಾರು ಸಾತ್ವಿಕರು ಯಾವುದೋ ಒಂದು ಕಾರಣದಿಂದಾಗಿ ಅಸುರಾವೇಶದಿಂದೋ ಅಥವಾ ಶಾಪದ ನಿಮಿತ್ತದಿಂದಲೋ ವೈರವನ್ನು ಮಾಡಿರುತ್ತಾರೆಯೋ ಅವರಿಗೆ ಪರಮಾತ್ಮ ಭಕ್ತಿಯನ್ನು ಕೊಡುತ್ತಾನೆ ಹೊರತು ವೈರವನ್ನು ಮಾಡುವಂತಹ ಎಲ್ಲರಿಗೂ ಕೂಡ ಪರಮಾತ್ಮ ಭಕ್ತಿಯನ್ನು ಕೊಡೋದಿಲ್ಲ. ಹಾಗೆ ಒಂದು ವೇಳೆ ಪರಮಾತ್ಮ ಕೊಟ್ಟಿದ್ದ ಅಂತಂದರೆ ಭಕ್ತರೇ ಹೆಚ್ಚಾಗಿರಬೇಕಾಗಿತ್ತು, ಅಸುರರಿಗಿಂತಲೂ ಕೂಡ ಭಕ್ತರೇ ಹೆಚ್ಚಾಗಿರಬೇಕಾಗಿತ್ತು. ಆದರೆ ಭಕ್ತರಿಗಿಂತಲೂ ಕೂಡ ಅಸುರರೇ ಹೆಚ್ಚಾಗಿದ್ದಾರೆ. ಭಗವಂತನನ್ನು ನಂಬದೇ ಇರುವಂತಹ, ವಿಶ್ವಾಸವನ್ನು ಮಾಡದೇ ಇರುವಂತಹ ಜನರೇ ಹೆಚ್ಚಾಗಿದ್ದಾರೆ. ಅದು ನಾನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ, ಈ ಕಾಲದಲ್ಲಂತೂ ಅದು ವಿಶೇಷ. ಆಗಲೂ ಕೂಡ ಅದು ಹಾಗೇ ಇತ್ತು. ಶ್ರುತಿ ಹೇಳುತ್ತದೆ, ತತಃ ಕನೀಯಸಾಹ ಏವ ದೇವಾಹ ಜ್ಯಾಯಸಾಹ ಅಸುರಾಹ ಅಂತ ಹೇಳಿಬಿಟ್ಟು ದೇವತೆಗಳಿಗಿಂತಲೂ ಕೂಡ ಅಸುರರು ಅಧಿಕರಾಗಿದ್ದಾರೆ ಎಂಬುದಾಗಿ ಶ್ರುತಿಯೇ ಹೇಳುತ್ತದೆ. ಹಾಗಾಗಿ ವೈರವನ್ನು ಮಾಡಿದವರೆಲ್ಲರಿಗೂ ಕೂಡ ಪರಮಾತ್ಮ ಭಕ್ತಿಯನ್ನು ಕೊಡೋದಿಲ್ಲ. ಮತ್ತು ಯಾರು ಸಾತ್ವಿಕ ಸ್ವಭಾವ ಉಳ್ಳವರೋ ಸ್ವಾಭಾವಿಕವಾಗಿ ಅವರಿಗೆ ಮಾತ್ರ ಭಕ್ತಿಯನ್ನು ಕೊಡುತ್ತಾನೆ ಪರಮಾತ್ಮ. ಹಾಗಾಗಿ ಗೋಪ್ಯ ಕಾಮಾತ್ ಭಯಾತ್ ಕಂಸಃ ದ್ವೇಷಾತ್ ಚೈದ್ಯಾದಯೋ ನೃಪಾಃ ಸಂಬಂಧಾದ್ ವೃಷ್ಣಯ ಸ್ನೇಹಾದ್ ಯೂಯಂ ಭಕ್ತ್ಯ ವಯಂ ವಿಭೋ. ಹಾಗಾಗಿ ಯಾರು ವೈರವನ್ನು ಮಾಡಿದರೂ ಕೂಡ ಮತ್ತೆ ಪರಮಾತ್ಮ ಅವರಿಗೆ ಭಕ್ತಿಯನ್ನು ಕೊಡುತ್ತಾನೆ ಸಾತ್ವಿಕ ಸ್ವಭಾವವುಳ್ಳವರು, ಅವರಿಗೆ ಮಾತ್ರ ಭಗವಂತನನ್ನು ಹೊಂದುವಂತಹ ಒಂದು ಯೋಗ ಅಂತನ್ನುವುದು ಲಭಿಸುತ್ತದೆ. ಅಲ್ಲಿ ಕೆಲವು ದೃಷ್ಟಾಂತಗಳನ್ನು ನಾವು ಭಾಗವತದಲ್ಲಿ ಏನೇ ನೋಡಬಹುದು. ಗೋಪಿಕಾ ಸ್ತ್ರೀಯರು ಅವರು ಕಾಮವನ್ನು ಮಾಡಿ ಭಗವಂತನಲ್ಲಿ ಕಾಮವನ್ನು ಮಾಡಿ ಮುಕ್ತರಾದರು. ಅಂದರೆ ಕಾಮವನ್ನು ಮಾಡಿ ಅಂದರೆ ಕಾಮದಿಂದಲೇ ನೇರವಾಗಿ ಮುಕ್ತಿಯಲ್ಲ, ಕಾಮಪೂರ್ವಕವಾದಂತಹ ಭಕ್ತಿಯನ್ನು ಮಾಡಿದರು. ಮೊದಲಿಗೆ ಕಾಮವನ್ನು ಮಾಡಿದರು, ಆಗ ಪರಮಾತ್ಮ ಕಾಮವನ್ನು ಕಳೆದು ಭಕ್ತಿಯನ್ನು ಕೊಟ್ಟ. ಆ ಭಕ್ತಿಯಿಂದಲೇ ಅವರು ಪರಮಾತ್ಮನನ್ನು ಹೊಂದಿದರು. ಮತ್ತು ಭಯಾತ್ ಕಂಸಃ, ಕಂಸನು ಭಯದಿಂದಾಗಿ ಅಂದರೆ ಭಯಪೂರ್ವಕವಾದಂತಹ ಏನು ಭಕ್ತಿ ಇದೆಯೋ ಅದರಲ್ಲಿಯೂ ಕೂಡ ಆ ಭೃಗುಋಷಿಗಳು, ಕಂಸಾವಿಷ್ಟನಾದಂತಹ ಭೃಗುಋಷಿಗಳು ಆ ಅಸುರಾವೇಶದಿಂದಾಗಿ ಭಯವನ್ನು ಹೊಂದಿದ್ರು. ಆ ಭಯವನ್ನು ಪರಿತ್ಯಾಗ ಮಾಡಿಸಿ ಪರಮಾತ್ಮ ಭಕ್ತಿಯನ್ನು ಕೊಟ್ಟು ಅವರಿಗೆ ಸದ್ಗತಿಯನ್ನು ಕೊಟ್ಟ. ಹೀಗೆ ದ್ವೇಷ ಚೈದ್ಯಾದಯೋ ನೃಪಾಹ. ಈಗ ಶಿಶುಪಾಲ ತಾನು ದ್ವೇಷವನ್ನು ಮಾಡಿದರೂ ಕೂಡ ಅಸುರಾವೇಶದಿಂದಾಗಿ ದ್ವೇಷವನ್ನು ಮಾಡಿದ್ದಾನೆ. ಆ ದ್ವೇಷವನ್ನು ಕಳೆದು ಪರಮಾತ್ಮ ಅವರಿಗೆ ಭಕ್ತಿಯನ್ನು ಕೊಟ್ಟು ಅವನನ್ನು ಮತ್ತೆ ಹತ್ತಿರ ಕರೆದುಕೊಳ್ಳುತ್ತಾರೆ. ಹೀಗೆ ಕಥಮೋಪಿ ನವೇನಸ್ತಿ ಪಂಚಾನಾಂ ಪುರುಷಂ ಪ್ರತಿ. ಹೀಗೆ ವೇನನಿಗಾದರೋ ಈ 5 ವಿಧವಾದಂತಹ ಕಾಮ, ಭಯ ಮತ್ತು ದ್ವೇಷ ಮತ್ತು ಸ್ನೇಹ ಇವುಗಳಲ್ಲಿ ಯಾವ ವಿಧವಾದಂತಹ ಭಕ್ತಿಯೂ ಕೂಡ ಇರಲಿಲ್ಲ. ಹಾಗಾಗಿ ವೇನನಿಗೆ ಸಮಸ್ಸನ್ನು ಕೊಟ್ಟಿದ್ದಾನೆ. ಆದರೆ ಶಿಶುಪಾಲನಿಗೆ ಕೊನೆಗೆ ಭಕ್ತಿ ಅಂತನೋದಿತ್ತು, ಆದ್ದರಿಂದಾಗಿ ತಾನು ಸಾಯುಜ್ಯವನ್ನು ಕೊಟ್ಟಿದ್ದಾನೆ. ತಸ್ಮಾತ್ ಕೇನಾಪ್ಯುಪಾಯೇನ ಮನಃಕೃಷ್ಣೇ ನಿವೇಶಯೇತ್. ಹಾಗಾಗಿ ಯಾವುದೋ ಒಂದು ಉಪಾಯದಿಂದಾಗಿ ಆದರೂ ಮತ್ತೆ ಮೋಹವನ್ನು ಉಂಟು ಮಾಡುವಂತೆ ವಚನ ಇದೆ. ಕೇನಾಪ್ಯುಪಾಯೇನ ಅಂದರೆ ಅಂತ ವೈರದಿಂದಾಗಿ ಆಗಲಿ ದ್ವೇಷದಿಂದಾಗಿ ಆಗಲಿ ಮನಸ್ಸನ್ನಿಡಬೇಕು ಅಂತ ಮೇಲ್ನೋಟಕ್ಕೆ ತೋರುತ್ತದೆ. ಆದರೆ ಹಾಗೆಲ್ಲ, ಪೂರ್ವದಲ್ಲಿ ಹೇಳಿರುವಂತಹ ಯಾವುದೇ ಪ್ರಕಾರದಿಂದಾಗಿ ಆದರೂ ಉಪಾಯ ಅಂತಂದರೆ ಭಕ್ತಿ ಅಂತ ಅರ್ಥ. ಭಕ್ತಿಯಿಂದಲೇ ಮನಸ್ಸನ್ನಿಡಬೇಕು. ಭಕ್ತಿಯಿಂದ ಮನಸ್ಸಿಟ್ಟಾಗಲೇ ಪರಮಾತ್ಮ ತಾನು ಸದ್ಗತಿಯನ್ನು ನೀಡುತ್ತಾನೆ ಎಂಬುದಾಗಿ ಇಲ್ಲಿ ಆ ತತ್ವವನ್ನು ಬೋಧನೆ ಮಾಡುತ್ತಾ ಇದ್ದಾರೆ. ಒಂದು ಸುಮ್ಮನೆ ಸಾಮಾನ್ಯವಾಗಿ ತಿಳಿಯಬೇಕು, ಎಲ್ಲರಿಗೂ ಅರ್ಥವಾಗುವಂತೆ ಅಂತಂದರೆ, ಈಗ ಸಣ್ಣ ಮಗು ಇರುತ್ತದೆ. ತಾಯಿ ಆ ಸಣ್ಣ ಮಗು ಏನೋ ಒಂದು ಅಪರಾಧವನ್ನು ಮಾಡಿದಾಗ ತಾಯಿ ಅದಕ್ಕೆ ಶಿಕ್ಷೆಯನ್ನು ಕೊಡುತ್ತದೆ, ಹೊಡಿತಾಳೆ. ಆಗ ಮಗು ಏನು ಮಾಡುತ್ತದೆ, ಸ್ವಲ್ಪ ಹೊತ್ತು ಸಿಟ್ಟು ಮಾಡಿಕೊಂಡು ಒಂದು ಅರ್ಧ ತಾಸು ಒಂದು ತಾಸು ಹತ್ತಿರನೇ ಬರೋದಿಲ್ಲ. ಆದರೆ ಒಂದು ತಾಸು ಆದಮೇಲೆ ತಾಯಿ ಕರೆಯದೇ ಇದ್ದರೂ ಕೂಡ ಪ್ರೀತಿಯಿಂದ ಆ ಶಿಶುವೇ, ಆ ಮಗುವೇ ಹತ್ತಿರ ಬರುತ್ತದೆ. ಆಗ ತಾಯಿ ಏನು ಮಾಡ್ತಾಳ, ಇಷ್ಟೊತ್ತು ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿಯಲ್ಲ, ಬರಬೇಡ ಹತ್ತಿರ ಅಂತ ದೂರ ನೂಕುತ್ತಾಳೋ ಅಥವಾ ಕೂಡಲೇ ಅಪ್ಪಿಕೊಳ್ಳುತ್ತಾಳೋ? ಕೂಡಲೇ ಅಪ್ಪಿಕೊಳ್ಳುತ್ತಾಳೆ. ಹಾಗೆ ಶಿಶುಪಾಲ ತಾನು ಅಪರಾಧವನ್ನು ಮಾಡಿದ್ದಾನೆ, ಅರ್ಥಾತ್ ಜಯವಿಜಯರು ತಾವು ಅಪರಾಧವನ್ನು ಮಾಡಿದ್ದಾರೆ, ಸನಕಾದಿಗಳಿಂದಾಗಿ ಶಾಪವನ್ನು ಪಡೆದಿದ್ದಾರೆ. ಆ ಅಪರಾಧದಿಂದಾಗಿ ಪರಮಾತ್ಮ ಸ್ವಲ್ಪ ಹೊತ್ತು ದೂರಕ್ಕೆ ಇಟ್ಟಿದ್ದಾನೆ.
ಅವರ ದ್ವೇಷ ಮಾಡುವಂತೆ ಮಾಡಿದ್ದಾನೆ. ಆದರೆ ಮತ್ತೆ ಆ ದ್ವೇಷವನ್ನು ಕಳೆದು ಭಕ್ತಿಯನ್ನು ಕೊಟ್ಟು ಮತ್ತೆ ಪರಮಾತ್ಮ ಅವರನ್ನು ಹತ್ತಿರ ಕರೆದುಕೊಳ್ಳುತ್ತಾನೆ. ತಾಯಿಯಂತೆ ಆ ಶಿಶುವನ್ನು ಯಾವ ರೀತಿಯಾಗಿ ಹತ್ತಿರ ಕರೆದುಕೊಳ್ಳಬೇಕೋ ಹಾಗೆ ಪರಮಾತ್ಮ ಅವರ ತಾತ್ಕಾಲಿಕವಾಗಿ ಮಾಡಿದಂತಹ ದ್ವೇಷವನ್ನು ಲೆಕ್ಕಿಸದೆ, ಅವರು ದ್ವೇಷ ಮಾಡಿದರು, ನನಗೇನು ಹೋಗೋದಿದೆ, ನನ್ನಂತೂ ಆನಂದಪೂರ್ಣ, ಹಾಗಾಗಿ ಅವರು ದ್ವೇಷ ಮಾಡಿದರೂ ಚಿಂತೆ ಇಲ್ಲ, ಅವರು ನನ್ನ ಭಕ್ತರು ಎಂಬುದಾಗಿ ಮತ್ತೆ ಭಕ್ತಿಯನ್ನು ಕೊಟ್ಟು ಅವರನ್ನು ಹತ್ತಿರಕ್ಕೆ ಕರೆದುಕೊಳ್ಳುತ್ತಾನೆ. ಇದು ಪರಮಾತ್ಮ ಮಾಡುವಂತಹ ದೊಡ್ಡ ಕರುಣೆ ಎಂಬುದಾಗಿ ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳುತ್ತಾರೆ. ತಥಾ ಹಿ ಕರುಣೋ ವಿಷ್ಣು ಅನ್ಯಾವೇಶಾದ್ ಯದಿ ದ್ವಿಷನ್ ಹೀಯತೆ ಕಿಮ್ಮಮಾನೇನ ನಿತ್ಯಾನಂದ ಸ್ವರೂಪಿಣಃ ದೇಹಬಂಧಯುತಾನಹಂ ಹಿ ದ್ವೇಷಿನಾಪಕೃತಂ ಭವೇತ್ ಮಮ ಕೋ ಹ್ಯಪರಾಧ್ಯೇತ ನಿರ್ದೋಷ ಸುಖರೂಪಿಣಃ. ನಾನು ಸುಖರೂಪಿಯಾಗಿದ್ದಾನೆ, ಯಾರಿಗೆ ದೇಹ ಬಂಧವಿರುತ್ತದೆ ಅವರಿಗೆ ದ್ವೇಷವನ್ನು ಮಾಡಿದರೆ ಅಪಕಾರವನ್ನು ಮಾಡಿದಂತೆ ಆಗುತ್ತದೆ. ನನಗಾದರೂ ಪ್ರಾಕೃತವಾದಂತಹ ದೇಹವೇ ಇಲ್ಲ, ಹಾಗಾಗಿ ಅವರು ದ್ವೇಷವನ್ನು ಮಾಡಿದರೂ ಚಿಂತೆ ಇಲ್ಲ, ಅವರು ನನ್ನ ಭಕ್ತರು ಎಂಬುದಾಗಿ ಮತ್ತೆ ಹತ್ತಿರಕ್ಕೆ ಕರೆದುಕೊಳ್ಳುತ್ತಾನೆ. ಹೀಗೆ ನಮ್ಮ ಮೇಲೂ ಕೇವಲ ಶಿಶುಪಾಲನಿಗೆ ಪರಮಾತ್ಮ ಆ ರೀತಿಯಾಗಿ ಮಾಡಿದ ಅಂತ ಅಲ್ಲ, ನಾವೆಲ್ಲರೂ ಪರಮಾತ್ಮನ ಶಿಶುಗಳು, ನಮ್ಮನ್ನೂ ಕೂಡ ಪರಮಾತ್ಮ ಹಾಗೆ ಪಾಲನೆ ಮಾಡುತ್ತಾನೆ. ಹಾಗೆ ನಾವೆಲ್ಲರೂ ಕೂಡ ಶಿಶು ನಾವೆಲ್ಲರೂ ನಮ್ಮನ್ನು ಹಾಗೆ ಪಾಲನೆ ಮಾಡುತ್ತಾನೆ ಪರಮಾತ್ಮ. ನಾವು ಕೂಡ ಅನೇಕ ಪ್ರಸಂಗಗಳಲ್ಲಿ ನಮಗೆ ಒಂದು ಬೇಕು ಅಂತ ಅಂದುಕೊಂಡಿರುತ್ತೇವೆ, ಆದರೆ ಅದು ನಮಗೆ ಸಿಗೋದಿಲ್ಲ. ನಾವು ಪರಮಾತ್ಮನನ್ನು ನಿಂದೆ ಮಾಡುತ್ತೇವೆ. ಪರಮಾತ್ಮ, ನಾವು ಇಷ್ಟು ಭಕ್ತಿ ಮಾಡಿದ್ದೆ, ನಾನು ಇಷ್ಟು ಪ್ರದಕ್ಷಿಣೆ ನಮಸ್ಕಾರ ಮಾಡಿದ್ದೆ, ನಿನಗೆ ಪಂಚಾಮೃತ ಮಾಡಿಸಿದ್ದೆ, ನಾನು ಕೊಟ್ಟೇ ಇಲ್ಲಲ್ಲ ಅಂತ ನಿಂದೆ ಮಾಡುತ್ತೇವೆ. ಅಥವಾ ನಮಗೆ ಬೇಕಾದದ್ದನ್ನು ಕಸಿದುಕೊಂಡಾಗ ನಿಂದೆಯನ್ನು ಮಾಡುತ್ತೇವೆ. ಅಥವಾ ಯೌವನಾವಸ್ಥೆಯಲ್ಲಿ ಸ್ಕೂಲ್ಗಳಿಗೆ ಕಾಲೇಜ್ಗಳಿಗೆ ಹೋದಾಗ ಮಿತ್ರರ ಪ್ರಭಾವದಿಂದಲೋ ಅಥವಾ ಟೀಚರ್ಗಳ ಪ್ರಭಾವದಿಂದಲೋ ಆ ಸುತ್ತಮುತ್ತ ವಾತಾವರಣದ ಪ್ರಭಾವದಿಂದಾಗಿ ಧರ್ಮ ಇಲ್ಲ, ಭಗವಂತ ಇಲ್ಲ ಅಂತ ಅಂದುವಂತಹ ಒಂದು ನಾಸ್ತಿಕ ಸ್ವಭಾವ ಅಂತ ಅನ್ನೋದು ಬರುತ್ತದೆ ಮನುಷ್ಯನಿಗೆ ಸಹಜವಾಗಿ. ಯಾವಾಗಲೂ ನಮ್ಮ ಸುತ್ತಮುತ್ತ ಆಸ್ತಿಕ ಸ್ವಭಾವ ಇದ್ದರೆ ಅಂತಹ ಭಾವನೆ ಬರಲಿಕ್ಕಿಲ್ಲ. ಆದರೆ ಸ್ವಲ್ಪ ನಾಸ್ತಿಕ ಸ್ವಭಾವ ಇದ್ದಲ್ಲಿ ಅವಶ್ಯವಾಗಿಯೂ ಕೂಡ ಅಂತಹ ಭಾವನೆ ಅಂತ ಅನ್ನೋದು ಬರಲಿಕ್ಕೆ ಸಾಧ್ಯವಿದೆ. ಭಗವಂತನನ್ನು ತಾತ್ಕಾಲಿಕವಾಗಿ ಮರೆಯುತ್ತೇವೆ, ದ್ವೇಷ ಮಾಡುತ್ತೇವೆ. ಹಾಗಿದ್ದರೂ ಕೂಡ ಪರಮಾತ್ಮ ನಮ್ಮನ್ನು ನಿತ್ಯ ನರಕಕ್ಕೆ ಒಯ್ಯದೆ ಮತ್ತೆ ಅನುಗ್ರಹವನ್ನು ಮಾಡಿ ಭಕ್ತಿಯನ್ನು ಮಾಡಿ ತನ್ನ ಹತ್ತಿರಕ್ಕೆ ಕರೆದುಕೊಳ್ಳುತ್ತಾನೆ. ಇದು ನಮ್ಮ ಮೇಲೆ ಪರಮಾತ್ಮ ಮಾಡುವಂತಹ ದೊಡ್ಡ ಕರುಣೆ, ಅನುಗ್ರಹ ಎಂಬುದಾಗಿ ನಾವು ತಿಳಿಯಬೇಕು. ಅದಕ್ಕೆ ಆ ಕಥೆಯನ್ನು ಹೇಳುತ್ತಾ ಇದ್ದಾರೆ. ಜಯ ವಿಜಯರ ಶಾಪವನ್ನು ನಾವು ಹಿಂದೆಯೇ ತಿಳಿದಿದ್ದೇವೆ ವರಾಹದೇವರ ಅವತಾರದ ಪ್ರಸಂಗದಲ್ಲಿ. ಆ ಅವತಾರದ ಪ್ರಸಂಗವನ್ನೇ ಮುಂದುವರಿಸುತ್ತಾ ಇದ್ದಾರೆ. ಆಗ ವಿಜಯರೇ ಈಗ ಶಿಶುಪಾಲದಂತ ವಕ್ರರಾಗಿ ಹುಟ್ಟಿದ್ದಾರೆ. ಹಿಂದೆ ಅವರೇನಾಗಿದ್ದರು ಅಂತಂದರೆ ಹಿರಣ್ಯಕಶಿಪುವಾಗಿ ಹುಟ್ಟಿದ್ದರು. ಆ ಹಿರಣ್ಯಾಕ್ಷನನ್ನು ವರಾಹರೂಪಿಯಾದಂತಹ ಪರಮಾತ್ಮನು ಸಂಹಾರ ಮಾಡಿದ್ದಾನೆ. ಆಗ ಸಂಹಾರ ಮಾಡಿದಾಗ ಹಿರಣ್ಯಕಶಿಪುವಿಗೆ ಬಹಳ ಕೋಪ ಬಂದಿದೆ. ತನ್ನ ಎಲ್ಲ ಅಸುರಗಣರನ್ನು ಕೂಡ ದೈತ್ಯರನ್ನೆಲ್ಲರನ್ನೂ ಕೂಡ ಕರೆದು ಆದೇಶವನ್ನು ಮಾಡುತ್ತಾ ಇದ್ದಾನೆ. ನೋಡ್ರಿ, ನಮ್ಮ ಶತ್ರುಗಳಾದಂತಹ ದೇವತೆಗಳು ಅವರು ನನ್ನ ತಮ್ಮನನ್ನು ಸಂಹಾರ ಮಾಡಿಬಿಟ್ಟಿದ್ದಾರೆ. ಅವರಿಗೆ ಎಲ್ಲರಿಗೂ ಕೂಡ ಶ್ರೀಹರಿ ತಾನು ಬಲವನ್ನು ಕೊಡುತ್ತಾನೆ. ಶ್ರೀಹರಿಯನ್ನು ಆಶ್ರಯಿಸಿಕೊಂಡು ಅವರು ಇಂತಹ ಕೆಲಸಗಳನ್ನು ಮಾಡುತ್ತಾರೆ. ಶ್ರೀಹರಿಗಾದರೂ ಅವನಿಗೆಲ್ಲಿಂದ ಬಲ ಅಂತಂದರೆ, ಇವೆಲ್ಲ ಬ್ರಾಹ್ಮಣರಿದ್ದಾರೆ ನೋಡ್ರಿ, ಅವರೆಲ್ಲ ಯಜ್ಞಯಾಗಾದಿಗಳನ್ನು ಮಾಡ್ತಾ ಇರ್ತಾರೆ. ಆ ಯಜ್ಞಯಾಗಾದಿಗಳಿಂದಾಗಿ ತಾನು ಬಲವನ್ನು ಪಡೆದುಕೊಂಡು ತಾನು ಈ ರೀತಿಯಾಗಿ ಮಾಡುತ್ತಾನೆ. ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ, ಎಲ್ಲ ಊರುಗಳಿಗೆ ಹೋಗ್ರಿ, ಎಲ್ಲೆಲ್ಲಿ ಬ್ರಾಹ್ಮಣರು ಯಜ್ಞಯಾಗಾದಿಗಳನ್ನು ಮಾಡ್ತಾ ಇರ್ತಾರೆ ಅಲ್ಲೆಲ್ಲ ಕಡೆಗೂ ಧ್ವಂಸವನ್ನು ಮಾಡಿಬಿಡ್ರಿ, ಅವರಿಗೆಲ್ಲರಿಗೂ ಕೂಡ ಪೀಡೆಯನ್ನು ಉಂಟು ಮಾಡಿರಿ ಅಂತ ತಾನು ಆದೇಶವನ್ನು ನೀಡಿದ್ದಾನೆ. ಅವರೆಲ್ಲರೂ ಕೂಡ ಹೋಗಿದ್ದಾರೆ. ಇಲ್ಲಿ ಹಿರಣ್ಯಾಕ್ಷ ಸತ್ತು ಬಿದ್ದಿದ್ದಾನೆ ಅಂತನ್ನೋದಕ್ಕಾಗಿ ಅವನ ತಾಯಿ ದಿತಿದೇವಿ ಹಾಗೂ ಆ ಹಿರಣ್ಯಾಕ್ಷನ ಹೆಂಡತಿ ಅವರೆಲ್ಲರೂ ಕೂಡ ಬಹಳ ಶೋಕಮಗ್ನರಾಗಿದ್ದಾರೆ, ಬಹಳ ಅಳುತ್ತಾ ಇದ್ದಾರೆ. ಆಗ ಹಿರಣ್ಯಕಶಿಪು ಅವರನ್ನು ಸಮಾಧಾನ ಮಾಡುತ್ತಾ ಇದ್ದಾನೆ. ಯಾಕೆ ಅಳುತ್ತೀರಿ? ಹಿರಣ್ಯಾಕ್ಷ ನನ್ನ ತಮ್ಮ, ತಾನು ವೀರಗತಿಯನ್ನು ಹೊಂದಿದ್ದಾನೆ, ಏನೋ ಹೇಗೋ ಸತ್ತದ್ದಲ್ಲ, ಯುದ್ಧ ಮಾಡುತ್ತಾ ತಾನು ಮರಣವನ್ನು ಹೊಂದಿದ್ದಾನೆ. ಹಾಗಾಗಿ ವೀರಮರಣ ಅಂತ ಅನ್ನೋದಾಗಿದೆ. ಹಾಗಾಗಿ ಯಾಕೆ ಅಳುತ್ತೀರಿ? ಈ ಜೀವನ ಹೇಗೋ ಶಾಶ್ವತವಲ್ಲ, ಹುಟ್ಟಿದವರು ಸಾಯಲೇಬೇಕು ಇತ್ಯಾದಿ ಅನೇಕ ಮಾತುಗಳನ್ನು ಹೇಳುತ್ತಾ ಇದ್ದಾನೆ. ಹೇಳುತ್ತಾ ತಾನು ಉಶೀನರ ಅನ್ನುವಂತಹ ಒಬ್ಬ ರಾಜನ ಕಥೆಯನ್ನು ಹೇಳುತ್ತಾನೆ. ಹಿಂದಕ್ಕೆ ಉಶೀನರ ಎಂಬುದಾಗಿ ಒಬ್ಬ ರಾಜನಿದ್ದ. ತಾನೂ ಕೂಡ ಮರಣವನ್ನು ಹೊಂದಿದಾಗ ಅವರ ಹೆಂಡಂದಿರೆಲ್ಲರೂ ಕೂಡ ಬಹಳ ವಿಲಾಪವನ್ನು ಮಾಡುತ್ತಾ ಇದ್ದರು. ಅವನ ದೇಹವನ್ನು ಬಿಟ್ಟುಕೊಳ್ಳಲಿಕ್ಕೆ ಸಿದ್ಧರೇ ಆಗಲಿಲ್ಲ. ಅವನ ಅಂತ್ಯಕರ್ಮವನ್ನು ಮಾಡಬೇಕು, ದಾಹವನ್ನು ಮಾಡಬೇಕು ಅಂತಂದರೆ ಅವನ ದೇಹವನ್ನು ಬಿಟ್ಟುಕೊಳ್ಳಲಿಕ್ಕೆ ಸಿದ್ಧರೇ ಆಗಲಿಲ್ಲ. ಅವನ ದೇಹವನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಬಿಡಲಿಕ್ಕೆ ಸಿದ್ಧನೇ ಆಗಲಿಲ್ಲ. ಆ ಕೊನೆಗೆ ಯಮದೇವರೇ ಬಂದಿದ್ದಾರೆ. ಒಂದು ಸಣ್ಣ ಬಾಲಕನ ರೂಪದಲ್ಲಿ ಯಮದೇವರೇ ಬಂದು ಅವರಿಗೆ ಉಪದೇಶವನ್ನು ಮಾಡುತ್ತಾ ಇದ್ದಾನೆ. ಅನೇಕ ಉಪದೇಶಗಳನ್ನು ಮಾಡಿದ್ದಾನೆ ಅಲ್ಲಿ ವೈರಾಗ್ಯವನ್ನು ಹುಟ್ಟಿಸೋದಕ್ಕಾಗಿ ಅಂತ.
ಪತಿಚ್ಯುತಂ ತಿಷ್ಠತಿ ದಿಷ್ಟರಕ್ಷಿತಂ ಗೃಹೇ ಸ್ಥಿತಂ ತದ್ವಿಹತಂ ವಿನಶ್ಯತಿ ಜೀವತ್ಯನಾಥೋಪಿ ತದೀಕ್ಷಿತೋ ವನೆ ಗೃಹೇಪಿ ಗುಪ್ತೋಸ್ಯ ಹತೋ ನ ಜೀವತಿ. ಯಾರ ಮೇಲೆ ಪರಮಾತ್ಮ ಅನುಗ್ರಹ ದೃಷ್ಟಿಯನ್ನು ಮಾಡುತ್ತಾನೆಯೋ, ಅನುಗ್ರಹ ದೃಷ್ಟಿ ಇದ್ದವರ ಮೇಲೆ ಆಗ ಅವರು ಪತಿಚ್ಯುತಂ ದಾರಿಯಲ್ಲೇ ಇರಲಿ, ಅರಣ್ಯದಲ್ಲೇ ಇರಲಿ, ಪರಮಾತ್ಮನ ಅನುಗ್ರಹ ದೃಷ್ಟಿ ಇತ್ತು ಅಂತಂದರೆ ಅವರು ಜೀವತಿ, ಅವರು ಜೀವಂತವಾಗಿ ಇರುತ್ತಾರೆ, ಚೆನ್ನಾಗಿ ಇರುತ್ತಾರೆ. ಅದೇ ತಾನು ಮನೆಯಲ್ಲಿಯೇ ಬಚ್ಚಿಟ್ಕೊಂಡಿರಲಿ, ಎಲ್ಲ ಬೇಕಾದಷ್ಟು ಸೆಕ್ಯೂರಿಟಿ ಇರಲಿ, ಹಾಗಿದ್ರೂ ಕೂಡ ಪರಮಾತ್ಮನ ಅನುಗ್ರಹ ದೃಷ್ಟಿ ಇಲ್ಲ ಅಂತಂದರೆ ಮನೆಯಲ್ಲೇ ಹಾರ್ಟ್ ಅಟ್ಯಾಕ್ ಬಂದು ಸಾಯಬಹುದು, ಹೇಗಾದರೂ ಸಾಯಬಹುದು. ಆದರೆ ಪರಮಾತ್ಮನ ಅನುಗ್ರಹ ದೃಷ್ಟಿ ಇದ್ದರೆ ತಾನು ಬದುಕಿರುತ್ತಾನೆ, ಇಲ್ಲದೇ ಇದ್ದರೆ ಸಾಧ್ಯವಿಲ್ಲ. ಹಾಗಾಗಿ ಈ ಎಲ್ಲ ಪರಮಾತ್ಮನ ಇಚ್ಛೆಯಂತೆ ತಾನು ಋಣಬಂಧದಿಂದಾಗಿ ಆ ಎಲ್ಲ ಬಂಧು ಬಾಂಧವರ ರೂಪದಲ್ಲಿ ಸಂಬಂಧವನ್ನು ತಂದುಕೊಡುತ್ತಾನೆ, ಮತ್ತು ಋಣ ಕಳೆದ ಮೇಲೆ ಮತ್ತೆ ಅವರನ್ನು ದೂರ ಮಾಡುತ್ತಾನೆ. ಹಾಗಾಗಿ ನೀವು ವಿಲಾಪವನ್ನು ಮಾಡಬೇಡ್ರಿ ಅಂತ ಯಮದೇವರು ಆ ಉಶೀನರನ ಹೆಂಡಂದರಿಗೆ ಅನೇಕ ವಿಧವಾಗಿ ಉಪದೇಶವನ್ನು ಮಾಡಿ ಅವರಿಗೆ ವೈರಾಗ್ಯ ಬರುವಂತೆ, ಶೋಕದಿಂದಾಗಿ ಪಾರಾಗುವಂತೆ ಮಾಡಿದ್ದಾನೆ. ಹಾಗೆ ನೀವು ಕೂಡ ಶೋಕವನ್ನು ಪಡಬೇಡ್ರಿ, ಈ ಸಂಸಾರ ಅಂತ ಅನ್ನೋದು ಅಸಾರ ಎಂಬುದಾಗಿ ತಿಳಿಯಿರಿ ಎಂಬುದಾಗಿ ಹಿರಣ್ಯಕಶಿಪು ಆ ಸಜ್ಜೀವಾವೇಶದ ಒಂದು ಪ್ರಭಾವದಿಂದಾಗಿ ಆ ರೀತಿಯಾಗಿ ಉಪದೇಶವನ್ನು ಮಾಡಿದ್ದಾನೆ. ಆಗ ದಿತಿದೇವಿ ಹಾಗೂ ಆ ಹಿರಣ್ಯಾಕ್ಷನ ಹೆಂಡತಿ ಅವರಿಬ್ಬರು ಕೂಡ ಶೋಕದಿಂದಾಗಿ ಪಾರಾಗಿದ್ದಾರೆ, ಅವರು ಬಿಟ್ಟಿದ್ದಾರೆ. ಈಗ ಹಿರಣ್ಯಕಶಿಪಿಗಾದರೂ ಅವನಿಗೆ ಹೃದಯದಲ್ಲಿ ಹೇಗಾದರೂ ಮಾಡಿ ನಾನು ರಿವೆಂಜ್ ತಗೋಬೇಕು, ಮತ್ತೆ ಪ್ರತೀಕಾರವನ್ನು ತಗೊಳ್ಳೇಬೇಕು ಎಂಬುದಾಗಿ ಆ ಒಂದು ಬಯಕೆ ಇದೆ. ಹಾಗಾಗಿ ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನು ಮಾಡಿದ್ದಾನೆ, ಘೋರವಾದಂತಹ ತಪಸ್ಸನ್ನು ಆಚರಣೆ ಮಾಡಿದ್ದಾನೆ. ಆ ಘೋರವಾದಂತಹ ತಪಸ್ಸಿನಿಂದಾಗಿ ಮೆಚ್ಚಿ ಬ್ರಹ್ಮದೇವರು ಅವನಿಗೆ ವರವನ್ನು ಕೊಟ್ಟಿದ್ದಾರೆ. ನಿನಗೇನು ವರಬೇಕು ಕೇಳು ಎಂಬುದಾಗಿ ಹೇಳಿದಾಗ ಆ ಹಿರಣ್ಯಕಶಿಪು ಕೇಳುತ್ತಾ ಇದ್ದಾನೆ, ನೋಡು ನೀನು ಯಾರನ್ನು ಸೃಷ್ಟಿ ಮಾಡಿದ್ಯೋ, ನಿನ್ನಿಂದ ಸೃಷ್ಟರಾದಂತಹ ಯಾರಿಂದಲೂ ಕೂಡ ನನಗೆ ವಧ ಅಂತ ಅನ್ನೋದು ಬರಬಾರದು. ಮತ್ತು ನಾನು ಒಳಗೆ ಸಾಯಬಾರದು, ಹೊರಗೆ ಸಾಯಬಾರದು, ಆಕಾಶದಲ್ಲಿ ಸಾಯಬಾರದು, ಭೂಮಿಯ ಮೇಲೆ ಸಾಯಬಾರದು, ಮತ್ತು ಮನುಷ್ಯರಿಂದ ಸಾಯಬಾರದು, ಮತ್ತು ಪ್ರಾಣಿಗಳಿಂದಾಗಿ ಸಾಯಬಾರದು, ಮತ್ತು ಜೀವಂತವಾದಂತಹ ವಸ್ತುಗಳಿಂದಾಗಿ ಸಾಯಬಾರದು, ಮತ್ತು ಜೀವಂತವಾಗದೇ ಇರುವಂತಹ ನಾನ್ ಲಿವಿಂಗ್ ಥಿಂಗ್ಸಿಂದಲೂ ಸಾಯಬಾರದು. ಹಾಗೆ ವರವನ್ನು ಬೇಡಿದ್ದಾನೆ. ಅಂತಂದರೆ ಏನಾಯಿತು, ಒಟ್ಟಾರೆ ಸಾಯಲೇಬಾರದು ಅನ್ನುವಂತಹ ಆ ವರವನ್ನು ಬೇಡಿದ್ದಾನೆ ಆ ಹಿರಣ್ಯಕಶಿಪು. ಬ್ರಹ್ಮದೇವರು ತಥಾಸ್ತು ಎಂಬುದಾಗಿ ವರವನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಬ್ರಹ್ಮದೇವರ ವರದಿಂದಾಗಿ ತೃಪ್ತನಾಗಿ ಗರ್ವಿತನಾಗಿ ಎಲ್ಲ ದೇವತೆಗಳ ಮೇಲೆ ಆಕ್ರಮಣವನ್ನು ಮಾಡುತ್ತಾ ಇದ್ದಾನೆ. ಇಂದ್ರಲೋಕವನ್ನೆಲ್ಲವನ್ನು ಕೂಡ ಆಕ್ರಮಣ ಮಾಡಿಬಿಟ್ಟಿದ್ದಾನೆ. ಆಗ ದೇವತೆಗಳೆಲ್ಲರೂ ಕೂಡ ಹೋಗಿ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿದ್ದಾರೆ. ಆಗ ಪರಮಾತ್ಮ ಹೇಳಿದ್ದಾನೆ, ಯದಾ ದೇವೇಶು ವೇದೇಶು ಗೋಷು ವಿಪ್ರೇಷು ಸಾಧುಷು ಧರ್ಮೇ ಮೈಚ ವಿದ್ವೇಷಃ ಸಮಾ ಆಶು ವಿನಶ್ಯತಿ ನಿರ್ವೈರಾಯ ಪ್ರಶಾಂತಾಯ ಸುಸುತಾಯ ಮಹಾತ್ಮನೆ ಪ್ರಹ್ಲಾದಾಯ ಯದಾ ದೃಹ್ಯೇತ್ ಹನಿಷ್ಯೇಪಿ ವರೋರ್ಜಿತಂ. ಯಾವಾಗ ವೇದಗಳಿಗೆ, ಬ್ರಾಹ್ಮಣರಿಗೆ, ಗೋವುಗಳಿಗೆ ದ್ರೋಹವನ್ನು ಮಾಡುತ್ತಾನೆ, ಅದರಲ್ಲಿಯೂ ಕೂಡ ವಿಶೇಷವಾಗಿ ನನ್ನ ಭಕ್ತನಾದಂತಹ ಪ್ರಹ್ಲಾದನಿಗೆ ಯಾವಾಗ ದ್ರೋಹವನ್ನು ಆಚರಣೆ ಮಾಡುತ್ತಾನೆಯೋ ಆಗ ಅವನನ್ನು ನಾನು ಕೂಡಲೇ ಸಂಹಾರ ಮಾಡುತ್ತೇನೆ, ನೀವು ನಿಶ್ಚಿಂತರಾಗಿ ಇರ್ರಿ ಅಂತ ದೇವತೆಗಳಿಗೆ ಅಭಯವನ್ನು ನೀಡಿದ್ದಾನೆ. ಆಗ ಆ ಹಿರಣ್ಯಕಶಿಪುವಿನ ಹೆಂಡತಿಯಾದಂತಹ ಕಯಾದುವಿನಲ್ಲಿ ಪ್ರಹ್ಲಾದರಾಜನು ಹುಟ್ಟಿದ್ದಾನೆ. 4 ಜನ ಮಕ್ಕಳು ಹುಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಪ್ರಹ್ಲಾದ ತಾನು ಮಹಾಭಗವದ್ಭಕ್ತ, ತಾನು ಹುಟ್ಟಿದ್ದಾನೆ. ನಿಸ್ತಕ್ರೀಡನಕೋ ಬಾಲಃ ಜಡವತ್ ತನ್ಮನಾಸ್ಸದಾ ಕೃಷ್ಣಗ್ರಹ ಗೃಹೀತಾತ್ಮ ನವೇದ ಜಗದೀದೃಶಂ. ಅವನು ಸಣ್ಣ ಬಾಲಕನಾಗಿ ಇದ್ದಾಗಲೇ ಯಾವ ಕ್ರೀಡೆಯನ್ನು ಮಾಡುತ್ತಾ ಇರಲಿಲ್ಲ, ಯಾವ ಆಟ ವಸ್ತುಗಳನ್ನು ತೆಗೆದುಕೊಂಡು ಕ್ರೀಡೆಯನ್ನು ಮಾಡುತ್ತಾ ಇಲ್ಲ, ಅವನ್ನೆಲ್ಲವನ್ನೂ ಕೂಡ ಬಿಟ್ಟು ಸದಾ ಭಗವಂತನ ಧ್ಯಾನವನ್ನೇ ಮಾಡುತ್ತಾ ಇದ್ದಾನೆ. ಕೂತ್ರೆ ನಿಂತರೆ ಮಲಗಿದ್ರೆ ಯಾವಾಗಲೂ ಭಗವಂತನ ಚಿಂತೆಯನ್ನೇ ಮಾಡುತ್ತಾ ಇದ್ದಾನೆ. ಒಮ್ಮಿಂದೊಮ್ಮೆ ನಗುತ್ತಾನೆ, ಆ ಭಗವಂತನನ್ನು ಧ್ಯಾನ ಮಾಡುತ್ತಾ ನಗುತ್ತಾನೆ, ಅಳುತ್ತಾನೆ, ನರ್ತನೆಯನ್ನು ಮಾಡುತ್ತಾನೆ. ತನ್ನ ಮೈ ಮೇಲೆ ಎಚ್ಚರ ಇಲ್ಲದೇ ಇದ್ದಿರುವಂತಹ ಪುರುಷನು ಯಾವ ರೀತಿಯಾಗಿರಬೇಕೋ ಹಾಗೆ ಪರಮಾತ್ಮನಲ್ಲಿ ಆಸಕ್ತನಾಗಿದ್ದಾನೆ, ಭಗವಂತನ ಧ್ಯಾನವನ್ನು ಮಾಡುತ್ತಾ ಇದ್ದಾನೆ. ಅಂತಹ ಪ್ರಹ್ಲಾದ ತನಗೆ ಹಿರಣ್ಯಕಶಿಪು ಇನ್ನು ವೇದ ಅಭ್ಯಾಸವನ್ನು ಮಾಡಿಸಬೇಕು, ಎಲ್ಲ ವಿದ್ಯೆಗಳನ್ನು ಕೂಡ ಕಳಿಸಿಕೊಡಬೇಕು, ರಾಜಧರ್ಮಗಳನ್ನು ಬೋಧನೆ ಮಾಡಬೇಕು ಎಂಬುದಾಗಿ ಗುರುಗಳ ಹತ್ತಿರ ಬಿಟ್ಟಿದ್ದಾನೆ. ದೈತ್ಯರ ಗುರುಗಳು ಶುಕ್ರಾಚಾರ್ಯರು, ಅವರ ಮಕ್ಕಳಾದಂತಹ ಚಂಡಾಮರ್ಕರ ಹತ್ತಿರ ತಾನು ಬಿಟ್ಟಿದ್ದಾನೆ. ಅವರೆಲ್ಲರೂ ಕೂಡ ಬೋಧನೆಯನ್ನು ಮಾಡುತ್ತಾ ಇದ್ದಾರೆ. ಹೀಗೆ ಕೆಲವು ಕಾಲ ಗುರುಕುಲ ವಾಸವನ್ನು ಮಾಡಿದ ಮೇಲೆ ಒಂದು ಸಲ ಮನೆಗೆ ಬಂದಾಗ ಹಿರಣ್ಯಕಶಿಪು ಪ್ರಹ್ಲಾದನನ್ನು ತೊಡೆಯ ಮೇಲೆ ಕೂಡಿಸಿಕೊಂಡು ಕೇಳುತ್ತಾನೆ, ಪ್ರಹ್ಲಾದ ಏನೋದಿಯಪ್ಪ, ಇಷ್ಟು ದಿನ ಗುರುಕುಲದಲ್ಲಿ ಇದ್ದಿ, ಏನು ಅಧ್ಯಯನ ಮಾಡಿ ಹೇಳು ಅಂತ ಕೇಳಿದಾಗ ಅದಕ್ಕೆ ಪ್ರಹ್ಲಾದ ಹೇಳುತ್ತಾ ಇದ್ದಾನೆ, ತತ್ಸಾಧು ಮನ್ಯೇ ಸುರವರ್ಯ ದೇಹಿನಾಂ ಸದಾ ಸಮುದ್ವಿಗ್ನ ಧಿಯಾಂ ಅಸದ್ಗ್ರಹಾತ್
ಹಿತ್ವಾತ್ಮಪಾತಂ ಗೃಹಮಂಧಕೋಪಂ ವನಂ ಗತೋ ಯದ್ಧರಿಮಾಶ್ರಯೇತ. ಯಾವ ಜನರು ಸತ್ಸಿದ್ಧಾಂತಕ್ಕೆ ವಿರುದ್ಧವಾದಂತಹ ಅಸತ್ಸಿದ್ಧಾಂತವನ್ನು ಓದಿ ತಮ್ಮ ಮನಸ್ಸನ್ನು ಹಾಳು ಮಾಡಿಕೊಂಡಿರುತ್ತಾರೆ, ತಮ್ಮ ಬುದ್ಧಿಯನ್ನು ಹಾಳು ಮಾಡಿಕೊಂಡಿರುತ್ತಾರೆ, ಅಂತಹವರ ಮನೆ ಅಂತಂದರೆ ಅದು ಅಂಧಕೂಪ ಇದ್ದಂತೆ, ಹಾಳಾದಂತಹ ಬಾವಿ ಇದ್ದಂತೆ. ಹಾಗಾಗಿ ಅಂತಹ ಮನೆಯಲ್ಲಿ ಇಲ್ಲದೇನೆ ತಾನು ಆ ಮನೆಯನ್ನು ತ್ಯಾಗವನ್ನು ಮಾಡಿ ವನಕ್ಕೆ ಹೋಗಬೇಕು ಅಂತನ್ನುವುದನ್ನು ನಾನು ಕಲಿತಿದ್ದೇನೆ ಎಂಬುದಾಗಿ ಪ್ರಹ್ಲಾದರಾಜ ಹೇಳಿದರೆ, ಆ ಹಿರಣ್ಯಕಶಿಪಿಗೆ ಬಹಳ ಕೋಪ ಬಂದಿದೆ. ಚಂಡಾಮರಕರಿಗೆ ಬೈಯುತ್ತಾ ಇದ್ದಾನೆ, ಏನು ಹೇಳ್ಕೊಡ್ತಾ ಇದ್ದೀರಿ ಅಂತ ಹೇಳಿದಾಗ, ಇಲ್ಲ ನಾವು ಹೇಳ್ಕೊಟ್ಟಿದ್ದಲ್ಲ, ಏನೋ ತಪ್ಪಾಗಿರಬೇಕು, ಪ್ರಾಯಃ ನಮ್ಮ ಶತ್ರುಗಳ ಪಕ್ಷದಲ್ಲಿರುವಂತಹ ದೇವತೆಗಳೇನಾದರೂ ಬಂದು ಬೋಧನೆ ಮಾಡಿರಬಹುದು ಎಂಬುದಾಗಿ ಹೇಳಿದಾಗ, ಅದಕ್ಕೆ ಹಿರಣ್ಯಕಶಿಪು ಹೇಳುತ್ತಾ ಇದ್ದಾನೆ, ಈ ಸಲ ಬಹಳ ಜಾಗರೂಕವಾಗಿರ್ರಿ, ಯಾವ ಪರಪಕ್ಷದವರು ಕೂಡ ಬಂದು ಹೇಳಿಕೊಡದೇ ಇದ್ದಂತೆ ಸರಿಯಾಗಿ ನೋಡ್ಕೋರಿ, ರಕ್ಷಣೆಯನ್ನು ಕೊಡ್ರಿ ಎಂಬುದಾಗಿ ಹೇಳಿ ಮತ್ತೆ ಕಳಿಸಿಕೊಟ್ಟಿದ್ದಾನೆ. ಈ ಸಲ ಆ ಪ್ರಹ್ಲಾದನನ್ನು ಕರೆದುಕೊಂಡು ಹೋಗಿ ಚಂಡಾಮರಕರು ಕೇಳುತ್ತಾ ಇದ್ದಾರೆ, ಏನಪ್ಪ ಪ್ರಹ್ಲಾದ, ನಾನು ಇವನ್ನು ಬೋಧನೆ ಮಾಡೇ ಇಲ್ಲ, ನಿನಗೆ ಈ ಬುದ್ಧಿ ಅಂತ ಅನ್ನೋದು ಹೇಗೆ ಬಂತು ಅಂತ ಕೇಳಿದಾಗ, ಸ್ವತಃ ಬಂತೋ ಅಥವಾ ಬೇರೆ ಯಾರಾದರೂ ಬಂದು ಬೋಧನೆ ಮಾಡಿದ್ದಾರೋ ಅಂತ ಕೇಳಿದಾಗ ಪ್ರಹ್ಲಾದ ಹೇಳುತ್ತಾ ಇದ್ದಾನೆ, ಈಗ ಅಯಸ್ಕಾಂತದ ಹತ್ತಿರ ಅಯಸ್ಸು ಯಾವ ರೀತಿಯಾಗಿ ಸ್ವಾಭಾವಿಕವಾಗಿ ಆಕರ್ಷಿತವಾಗಬೇಕೋ ಹಾಗೆ ನನ್ನ ಮನಸ್ಸು ಕೂಡ ಭಗವಂತನ ಹತ್ತಿರ ಸ್ವಾಭಾವಿಕವಾಗಿ ಆಕರ್ಷಿತವಾಗುತ್ತಾ ಇದೆ. ಹಾಗಾಗಿ ಅದು ಪರತಃ ಬಂದದ್ದಲ್ಲ, ಅದು ಸ್ವಾಭಾವಿಕವಾಗಿಯೇ ನನಗೆ ಆ ಮನಸ್ಸಿನಲ್ಲಿ ಭಗವಂತನ ಧ್ಯಾನ ಅಂತ ಅನ್ನೋದು ಬರುತ್ತಾ ಇದೆ ಎಂಬುದಾಗಿ ಈ ರೀತಿಯಾಗಿ ಹೇಳಿದಾಗ, ಆಗ ಆ ಚಂಡಾಮರಕರಿಗೆ ಬಹಳ ಕೋಪ ಬಂದಿದೆ. ಅವನನ್ನು ದಂಡನೆಯನ್ನು ಮಾಡಿ ನಾವು ಹೇಳಿದ್ದೇ ನೀನು ಕಲಿಯಬೇಕು ಎಂಬುದಾಗಿ ಬಲಾತ್ಕಾರದಿಂದಾಗಿ ಜಬರಿಸಿ ಅವನಿಗೆ ಆ ತಮ್ಮ ವಿದ್ಯೆಯನ್ನು ಹೇಳಿಕೊಡುತ್ತಾ ಇದ್ದಾರೆ. ಪ್ರಹ್ಲಾದಂ ಗ್ರಾಹಯಾಮಾಸ ಚಿವರ್ಗಸ್ಯ ಉಪಪಾದನಂ, ಎಲ್ಲ ಧರ್ಮ ಅರ್ಥ ಕಾಮಗಳನ್ನು ಹೇಗೆ ಮಾಡಬೇಕು, ಮೋಕ್ಷ ಅಂತ ಅನ್ನೋದನ್ನು ಬಿಟ್ಟುಬಿಟ್ಟಿದ್ದಾರೆ, ಕೇವಲ ಕಾಮಾಸಕ್ತರು ಹೇಗಾಗಬೇಕು, ಅರ್ಥವನ್ನು ಹೇಗೆ ಸಂಪಾದನೆ ಮಾಡಬೇಕು ಇತ್ಯಾದಿಗಳನ್ನು ಹೇಳಿಕೊಡುತ್ತಾ ಇದ್ದಾರೆ. ಹೀಗೆ ಸ್ವಲ್ಪ ದಿನ ತಮ್ಮ ವಿದ್ಯೆಯನ್ನೆಲ್ಲವನ್ನು ಕೂಡ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ಈಗ ಮತ್ತೆ ಹೋಗಿ ಹಿರಣ್ಯಕಶಿಪುವಿನ ಹತ್ತಿರ ಮತ್ತೆ ಭೇಷ್ ಅಂತ ಅನಿಸ್ಕೋಬೇಕು ಅಂತ ಹೇಳಿಬಿಟ್ಟು ಕರೆದುಕೊಂಡು ಹೋಗಿದ್ದಾರೆ. ಮೊದಲಿಗೆ ತಾಯಿ ಹತ್ತಿರ ಕರೆದುಕೊಂಡು ಹೋಗಿದ್ದಾರೆ. ತಾಯಿ ಹತ್ತಿರ ಕರೆದುಕೊಂಡು ಹೋಗಿ ಸಣ್ಣ ಬಾಲಕರು ಚೆನ್ನಾಗಿ ಅಲಂಕಾರವನ್ನು ಮಾಡಿ ಕರೆದುಕೊಂಡು ಹೋದರೆ ಆ ತಮ್ಮ ಮುಗ್ಧ ಸ್ವಭಾವದಿಂದಾಗಿ ಹೆಚ್ಚು ಪ್ರೀತಿಯನ್ನು ಮಾಡುತ್ತಾನೆ ತಂದೆ ಅಂತ ಹೇಳಿಬಿಟ್ಟು ತಾಯಿ ಹತ್ತಿರ ಕರೆದುಕೊಂಡು ಹೋಗಿ ಚೆನ್ನಾಗಿ ಅಲಂಕಾರವನ್ನು ಮಾಡಿಸಿದ್ದಾರೆ. ಚೆನ್ನಾಗಿ ಅಲಂಕಾರವನ್ನು ಮಾಡಿಸಿ ಆ ಪ್ರಹ್ಲಾದನನ್ನು ಹಿರಣ್ಯಕಶಿಪು ಹತ್ತಿರ ಕರೆದುಕೊಂಡು ಹೋಗಿದ್ದಾರೆ. ಆ ಪ್ರಹ್ಲಾದನಾದರೂ ತಂದೆಗೆ ನಮಸ್ಕಾರವನ್ನು ಮಾಡಿದ್ದಾನೆ. ಆ ಹಿರಣ್ಯಕಶಿಪು ಎರಡೂ ಭುಜಗಳನ್ನು ಹಿಡಿದುಕೊಂಡು ಎಬ್ಬಿಸಿದ್ದಾನೆ. ಎಬ್ಬಿಸಿ ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡು ಕೇಳುತ್ತಾ ಇದ್ದಾನೆ, ಹೇಳಪ್ಪ ಈ ಸಲ ಏನು ಅಧ್ಯಯನ ಮಾಡಿ ಹೇಳು ಅಂತ ಹೇಳಿದಾಗ ಪ್ರಹ್ಲಾದ ಹೇಳುತ್ತಾ ಇದ್ದಾನೆ, ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಇತಿ ಪುಂಸಾರ್ಪಿತಾ ವಿಷ್ಣೋ ಭಕ್ತಿಶ್ಚೇನ್ನವಲಕ್ಷಣ ಕ್ರಿಯತೆ ಭಗವತ್ಯದ್ಧ ತನ್ಮಯೇ ಧೀತಮುತ್ತಮಂ ತನ್ಮನ್ಯೇ ಧೀತಮುತ್ತಮಂ. ಶ್ರವಣ ಸದಾ ಕಾಲ ಭಗವಂತನ ಶ್ರವಣವನ್ನು ಮಾಡ್ತಾ ಇರಬೇಕು, ಭಗವಂತನ ಕೀರ್ತನೆಯನ್ನು ಮಾಡಬೇಕು, ಭಗವಂತನ ಸ್ಮರಣೆಯನ್ನು ಮಾಡಬೇಕು. ಇಂತಹ ನವವಿಧವಾದಂತಹ ಭಕ್ತಿ ಅಂದರೆ ಶ್ರವಣಾದಿಗಳೇ ಭಕ್ತಿ ಅಲ್ಲ, ಶ್ರವಣಾದಿಗಳು ಯಾವನು ಮಾಡ್ತಾನೆ ಅವನಿಗೆ ಭಕ್ತಿ ಇದೆ ಅಂತ ಅನ್ನೋದು ಗೊತ್ತಾಗುತ್ತದೆ. ಹಾಗಾಗಿ ಭಕ್ತಿಗೆ ಜ್ಞಾಪಕವಾಗಿದೆ ಈ ಶ್ರವಣಾದಿಗಳು. ಹಾಗೆ ಶ್ರವಣಾದಿಗಳಿಂದಾಗಿ ಜ್ಞಾಪ್ಯವಾದಂತಹ ಏನು ಭಕ್ತಿ ಇದೆಯೋ ಆ ಭಕ್ತಿಯನ್ನು ಪರಮಾತ್ಮನಲ್ಲಿ ಮಾಡಿದರೆ ತಾನು ಅಧ್ಯಯನ ಮಾಡಿದ್ದು ಸಾರ್ಥಕ ಅಂತನ್ನೋದನ್ನು ನಾನು ಕಲಿತಿದ್ದೇನೆ, ಅದನ್ನೇ ನಾನು ತಿಳಿದುಕೊಂಡಿದ್ದೇನೆ ಎಂಬುದಾಗಿ ಹೇಳಿದಾಗ ಹಿರಣ್ಯಕಶಿಪುವಿಗೆ ಬಹಳ ಕೋಪ ಬಂದಿದೆ. ಬ್ರಹ್ಮ ಬಂದೋ ಕಿಮೇತತ್ತೆ ವಿಪಕ್ಷಂ ಶ್ರಯತಾ ಸತ, ಏನು ಚಂಡಾಮರಕರೇ ನೀವು ನನಗೇನೇ ದ್ರೋಹವನ್ನು ಮಾಡುತ್ತಾ ಇದ್ದೀರಾ, ನನ್ನ ಉಪ್ಪೇ ತಿಂದು ನನಗೇನೇ ದ್ರೋಹವನ್ನು ಮಾಡ್ತಾ ಇದ್ದೀರಿ, ನಾನು ಯಾವುದು ಬೇಡ ಅಂತ ಹೇಳಿದ್ದೇನೆ ಅದನ್ನೇ ಕಳಿಸಿಕೊಡುತ್ತಾ ಇದ್ದೀರಲ್ಲ ಅಂತ ಕೇಳಿದಾಗ ಅವರು ಭಯಭೀತರಾಗಿ ಹೇಳುತ್ತಾ ಇದ್ದಾರೆ, ನಮತ್ಪ್ರಣೀತಂ ನ ಪರಪ್ರಣೀತಂ ಶ್ರುತೋ ವದತ್ತೇಶ ತವೇಂದ್ರ ಶತ್ರೋ ನೈಸರ್ಗಿಕೀಯಂ ಮತಿರಸ್ಯ ರಾಜನ್ ನಿಯಚ್ಛ ಮನ್ಯೂ ಕ್ವ ತದಾತ್ಮಾತ್ಮನಃ. ನೋಡ್ರಿ, ನಾವು ಇದನ್ನು ಕಳಿಸಿಕೊಟ್ಟಿದ್ದಲ್ಲ, ಬೇರೆಯವರು ಕೂಡ ನಮ್ಮ ಆಶ್ರಮಕ್ಕೆ ಯಾರೂ ಕೂಡ ಬಂದೇ ಇಲ್ಲ. ಪ್ರಹ್ಲಾದರಾಜ ತಾನು ಸ್ವಾಭಾವಿಕವಾಗಿ ಇದನ್ನೆಲ್ಲವನ್ನು ಕೂಡ ಕಲಿತಿದ್ದಾನೆ, ಅವನಿಗೆ ಎಲ್ಲಿಂದ ಬತ್ತೋ ನಮಗೆ ಗೊತ್ತಿಲ್ಲ, ಅದು ಸ್ವಾಭಾವಿಕವಾದಂತಹ ಬುದ್ಧಿ ಪ್ರಹ್ಲಾದನಿಗೆ ಈ ರೀತಿಯಾಗಿ ಇದೆ ಎಂಬುದಾಗಿ ಹೇಳಿದಾಗ ಹಿರಣ್ಯಕಶಿಪು ಪ್ರಹ್ಲಾದನಿಗೆ ಏನೇ ಕೇಳುತ್ತಾ ಇದ್ದಾನೆ, ಇವೆಲ್ಲ ಗುರುಗಳು ಕಳಿಸಿಕೊಡದೇ ಇದ್ದಾಗ ನಿನಗೆ ಈ ಎಲ್ಲ ಬುದ್ಧಿ ಎಲ್ಲಿಂದ ಬಂತು ಅಂತ ಕೇಳಿದಾಗ ಅದಕ್ಕೆ ಹೇಳುತ್ತಾ ಇದ್ದಾನೆ, ಮತಿರ್ನ ಕೃಷ್ಣೇ ಪರತಸ್ವತೋ ವಾ ಮಿಥೋ ವಿಪದ್ಯೇತ ಗೃಹವ್ರತಾನಾಂ ಅದಾಂತ ಗೋಭಿರ್ವಿಶತಾಂ ತಮಿಸ್ರಂ ಪುನಃ ಪುನಶ್ಚರ್ವಿತ ಚರ್ವಣಾನಾಮ. ಯಾರು ಕೇವಲ ಗೃಹಕರ್ಮಗಳಲ್ಲಿಯೇ ಆಸಕ್ತರಾಗಿ ಬಿಟ್ಟಿರುತ್ತಾರೆ, ಕೇವಲ
ವೈಷಯಿಕ ಸುಖದಲ್ಲಿಯೇ ಆಸಕ್ತರಾಗಿರುತ್ತಾರೆ. ಅವರಿಗೆ ಎಂದೂ ಕೂಡ ತಮ್ಮ ಇಂದ್ರಿಯಗಳನ್ನು ನಿಯಮನವನ್ನು ಮಾಡಿಕೊಳ್ಳದೇ ಇರುವಂತಹ, ನಿಗ್ರಹವನ್ನು ಮಾಡಿಕೊಳ್ಳದೇ ಇರುವಂತಹ ಪುರುಷರಿಗೆ ಎಂದೂ ಕೂಡ ಭಗವಂತನಲ್ಲಿ ಭಕ್ತಿ ಅಂತನ್ನೋದು ಬರಲು ಸಾಧ್ಯವಿಲ್ಲ. ಪುನಃ ಪುನಃ ಅದೇ ವಿಷಯಗಳಲ್ಲಿಯೇ ಆಸಕ್ತರಾಗಿರುತ್ತಾರೆ ಹೊರತು ಭಗವಂತನಲ್ಲಿ ಭಕ್ತಿ ಅಂತನ್ನೋದು ಬರೋದಿಲ್ಲ. ನೈಷಾಂ ಮತಿಸ್ತಾವದ್ ಉರುಕ್ರಮಾಂಹಿಂ ಸ್ಪೃಶಂತ್ಯನರ್ಥಾಪಗಮೋ ಯದುತ್ತಃ ಮಹೀಯಸಾಂ ಪಾದರಜೋಭಿಷೇಕಂ ನಿಷ್ಕಿಂಚನಾನಾಂ ನ ವೃಣೀತ ಯಾವತ್ತು. ಎಲ್ಲಿಯವರೆಗೆ ಮಹಾತ್ಮರ ಸೇವೆಯನ್ನು ಮಾಡೋದಿಲ್ಲ, ಮಹಾತ್ಮನ ಪಾದಧೂಳಿಯನ್ನು ಶಿರಸ ಧಾರಣೆ ಮಾಡೋದಿಲ್ಲ, ಅಲ್ಲಿಯವರೆಗೆ ಪರಮಾತ್ಮನಲ್ಲಿ ಅವರಿಗೆ ಭಕ್ತಿ ಬರೋದಿಲ್ಲ, ಭಗವಂತನಲ್ಲಿ ಬುದ್ಧಿ ಅಂತನ್ನೋದು ಬರೋದಿಲ್ಲ. ಹಾಗಾಗಿ ಅವಶ್ಯವಾಗಿಯೂ ಕೂಡ ಮಹಾತ್ಮರ ಸೇವೆಯನ್ನು ಮಾಡಬೇಕು ಅಂತ ಹೇಳಿದಾಗ ಹಿರಣ್ಯಕಶಿಪು ಬಹಳ ಸಿಟ್ಟಿಗೆ ಬಂದಿದ್ದಾನೆ. ವಧ್ಯತಾಮೇಷಃ, ಇವನನ್ನು ಸಂಹಾರ ಮಾಡಿಬಿಡ್ರಿ, ಇವನು ನಮ್ಮ ಪಕ್ಷದಲ್ಲಿ ಹುಟ್ಟಿದರೂ ಕೂಡ ನನ್ನ ತಮ್ಮನ ಸಂಹಾರ ಮಾಡಿದಂತಹ ಹರಿಯ ಭಕ್ತನಾಗಿದ್ದಾನೆ, ಹಾಗಾಗಿ ಇವನನ್ನು ಸಂಹಾರ ಮಾಡಿಬಿಡ್ರಿ. ಈಗ ದೇಹದಲ್ಲಿ ಯಾವುದೋ ಒಂದು ಅಂಗಕ್ಕೆ ರೋಗವಾದಾಗ ಅದನ್ನು ಕತ್ತರಿಸಿಬಿಡಬೇಕು. ಯಾವುದೋ ಒಂದು ಬೊಟ್ಟಿಗೆ ರೋಗವಾಗಿದೆ, ಅದನ್ನು ಕತ್ತರಿಸದೇ ಇದ್ದರೆ ಇಡೀ ದೇಹಕ್ಕೆಲ್ಲವೂ ಕೂಡ ರೋಗ ಅಂತನ್ನೋದು ಅದು ಸ್ಪ್ರೆಡ್ ಆಗುತ್ತದೆ. ಹಾಗಾಗಿ ಅದನ್ನೇನು ಮಾಡ್ತೀವಿ, ಆ ಅಂಗವನ್ನು ಬಿಟ್ಟು ಬಿಡುತ್ತೇವೆ. ಹಾಗೆ ಇವನು ಕೂಡ ನಮ್ಮ ಕುಲದಲ್ಲಿ ಹುಟ್ಟಿದರೂ ಕೂಡ ಇವನು ಅವರ ಪಕ್ಷಪಾತಿಯಾಗಿದ್ದಾನೆ, ಹರಿಭಕ್ತನಾಗಿದ್ದಾನೆ, ಹಾಗಾಗಿ ಇವನನ್ನು ಸಂಹಾರ ಮಾಡಿಬಿಡ್ರಿ ಅಂತ ಹೇಳಿ ಶಾಸನೆಯನ್ನು ಮಾಡಿದ್ದಾನೆ. ಅವರೆಲ್ಲರೂ ಕೂಡ ಅನೇಕ ಪ್ರಯತ್ನಗಳನ್ನು ಮಾಡುತ್ತಾ ಇದ್ದಾರೆ. ಅಗ್ನಿಯಲ್ಲಿ ಹಾಕಿದ್ದಾರೆ, ಆನೆಯಿಂದ ತುಳಿಸಬೇಕು ಅಂತ ಅಂದುಕೊಂಡಿದ್ದಾರೆ, ವಿಷಪ್ರಯೋಗವನ್ನು ಮಾಡಿದ್ದಾರೆ, ಪರ್ವತ ಮೇಲೆಯಿಂದ ದೂಕಿದ್ದಾರೆ. ಏನು ಮಾಡಿದರೂ ಕೂಡ ಪ್ರಹ್ಲಾದನಿಗೆ ಏನೂ ಆಗುತ್ತಾ ಇಲ್ಲ. ವಿಷಸರ್ಪವನ್ನು ಹಾಕಿದರೆ ಅದು ಮಾಲೆಯಾಗಿ, ಹೂವಿನ ಮಾಲೆಯಾಗಿ ಬೀಳುತ್ತಾ ಇದೆ. ವಿಷಪ್ರಯೋಗವನ್ನು ಮಾಡಿದರೆ ಅದು ಅಮೃತಾನ್ನ ತಿಂದಂತೆ ಅವನಿಗೆ ಆಗುತ್ತಾ ಇದೆ. ಆನೆಯಿಂದ ತುಳಿಸಬೇಕು ಅಂತ ಅಂದುಕೊಂಡ್ರೆ ಆನೆ ತುಳಿಯುತ್ತಾನೇ ಇಲ್ಲ, ಅದು ತಿರುಗಿ ನಮಸ್ಕಾರವನ್ನು ಮಾಡುತ್ತಾ ಇದೆ. ಇಂತಹ ಮಹಾ ಭಗವದ್ಭಕ್ತ, ನನ್ನನ್ನು ಪರಮಾತ್ಮ ಮೋಚನೆ ಮಾಡಿದ್ದಾನೆ ಗಜೇಂದ್ರ ಮೋಕ್ಷದಲ್ಲಿ, ಹಾಗಾಗಿ ಅಂತಹ ಭಗವದ್ಭಕ್ತನಿಗೆ ನಾನು ಹೇಗೆ ದ್ರೋಹವನ್ನು ಮಾಡೋದು ಅಂತ ನಮಸ್ಕಾರವನ್ನು ಮಾಡುತ್ತಾ ಇದೆ. ಇನ್ನು ಅಗ್ನಿಯಲ್ಲಿ ಹಾಕಿದರೆ ಅಗ್ನಿ ಸುಡುತ್ತಾ ಇಲ್ಲ. ಹಾಗೆ ಅವರೆಲ್ಲರೂ ಕೂಡ ಅನೇಕ ಪ್ರಯತ್ನಗಳನ್ನು ಮಾಡಿದ್ದಾರೆ, ಪ್ರಯತ್ನವನ್ನು ಮಾಡಿ ವಿಫಲರಾಗಿದ್ದಾರೆ. ಪ್ರಹ್ಲಾದರಾಜನಿಗೆ ಒಂದು ಕೂದಲು ಕೂಡ ಹಾನಿಯಾಗಲಿಲ್ಲ. ಅವರಿಗೇನೆ ಆ ಎಲ್ಲ ಪ್ರಯತ್ನಗಳನ್ನು ಮಾಡಿ ಶ್ರಮವಾಗಿದೆ. ಅವರು ಅಂದುಕೊಂಡರು ನಾವು ಪ್ರಹ್ಲಾದನನ್ನು ಸಂಹಾರ ಮಾಡಲಿಕ್ಕೆ ಸಾಧ್ಯವಿಲ್ಲ, ಹೋಗಿ ಹಿರಣ್ಯಕಶಿಪುವಿಗೇನೆ ಒಪ್ಪಿಸಿಬಿಡೋಣ, ಅವನೇನು ಮಾಡ್ಕೊತಾನೋ ಮಾಡ್ಕೊಳ್ಳಿ ಅಂತ ಅವರೆಲ್ಲರೂ ಕೂಡ ಹಿರಣ್ಯಕಶಿಪುವಿಗೆ ಒಪ್ಪಿಸಿದ್ದಾರೆ. ಆಗ ಆ ಚಂಡಾಮರಕರು ಸ್ವಲ್ಪ ಏಕಾಂತಕ್ಕೆ ಹೋಗಿ ಹಿರಣ್ಯಕಶಿಪುವಿಗೆ ಹೇಳುತ್ತಾ ಇದ್ದಾರೆ, ಯಾಕೆ ಅಷ್ಟು ಅಂಜುತ್ತಿ, ಇವ ಸಣ್ಣ ಬಾಲಕ, ನಿನ್ನನ್ನು ನೋಡಿ 3 ಲೋಕಗಳು ಅಂಜುತ್ತವೆ. ಸಣ್ಣ ಹುಡುಗರಿಗೆ ಸರಿಯಾಗಿ ಬುದ್ಧಿ ಇರೋದಿಲ್ಲ, ವಯಸ್ಸಾದಂತೆ ಮತ್ತೆ ದೃಢವಾದಂತಹ ಬುದ್ಧಿ ಬರುತ್ತದೆ. ಹಾಗಾಗಿ ಒಂದು ಕೆಲಸ ಮಾಡು, ಇವನನ್ನು ವರುಣಪಾಶದಿಂದಾಗಿ ಬಂಧಿಸಿ ಇಲ್ಲೇ ಇಟ್ಟುಕೋ, ಎಲ್ಲಿಗೂ ಕೂಡ ಹೊರಗೆ ಓಡಿ ಹೋಗದೇ ಇದ್ದಂತೆ ಅಂತ ಹೇಳಿದ್ದಾರೆ. ಆಗ ಹಿರಣ್ಯಕಶಿಪು ಕೂಡ ಸರಿ ಅಂತ ಒಪ್ಪಿ, ನೀವು ಇವನಿಗೆ ಎಲ್ಲ ರಾಜಧರ್ಮಗಳನ್ನು ಕೂಡ ಬೋಧನೆಯನ್ನು ಮಾಡಿರಿ ಅಂತ ಹೇಳಿದ್ದಾರೆ. ಅವರು ಬೋಧನೆಯನ್ನು ಮಾಡುತ್ತಾ ಇದ್ದಾರೆ. ಒಂದು ದಿನ ಹೀಗೆ ಯಾವುದೋ ಒಂದು ಪ್ರಸಂಗದಿಂದಾಗಿ ಅವರು ಮನೆ ಬಿಟ್ಟು ಗುರುಕುಲದಿಂದಾಗಿ ಮನೆಗೆ ಹೋಗುವಂತಹ ಪ್ರಸಂಗ ಬಂತು. ಚಂಡಾಮರಕರು ತಾವು ಮನೆಗೆ ಹೋಗಿದ್ದಾರೆ. ಆಗ ಹೋಗದಂತಹ ಪ್ರಸಂಗದಲ್ಲಿ ಪ್ರಹ್ಲಾದ ರಾಜ ಎಲ್ಲ ಅಸುರ ಬಾಲಕರನ್ನು ಕೂಡ ಕರೆದಿದ್ದಾನೆ. ಅವರೆಲ್ಲರೂ ಕೂಡ ಆಟವನ್ನು ಆಡುತ್ತಾ ಇದ್ದಾರೆ. ಆಗ ಆಟವನ್ನು ಆಡುತ್ತಾ ಇದ್ದರೆ, ಸುಮ್ಮನೆ ಆಟವನ್ನು ಆಡಿ ಯಾಕೆ ನಿಮ್ಮ ವಯಸ್ಸನ್ನು ಕಾಲವನ್ನೆಲ್ಲ ವ್ಯರ್ಥ ಮಾಡಿಕೊಳ್ಳುತ್ತೀರಿ, ಅಲ್ಲಿ ಇಲ್ಲಿ ಆಟವನ್ನು ಆಡಬೇಡ್ರಿ, ಇಲ್ಲಿ ಬರ್ರಿ, ನಾನು ನಿಮಗೆ ಉಪದೇಶವನ್ನು ಮಾಡುತ್ತೇನೆ ಎಂಬುದಾಗಿ ಅವರನ್ನೆಲ್ಲರನ್ನೂ ಕೂಡ ಕರೆದು ಕೂಡಿಸಿಕೊಂಡಿದ್ದಾನೆ. ಕೌಮಾರ ಆಚರೇತ್ ಪ್ರಾಜ್ಞಃ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪ್ಯಧ್ರುವಮರ್ಥದಂ. ಮಾನುಷ ಜನ್ಮ ಅಂತನ್ನೋದು ಅತ್ಯಂತ ದುರ್ಲಭವಾದದ್ದು. ಅಂತಹ ಮನುಷ್ಯ ಜನ್ಮವನ್ನು ಹೊಂದಿದಾಗಲೂ ಕೂಡ ಭಗವಂತನನ್ನು ಸ್ಮರಣೆ ಮಾಡದೆ ಯಾಕೆ ಸಮಯವನ್ನು ವ್ಯರ್ಥ ಮಾಡುತ್ತೀರಿ. ಕೌಮಾರ ಆಚರೇತ್ ಪ್ರಾಜ್ಞ, ಸಣ್ಣ ವಯಸ್ಸಿನಿಂದಲೇ ಆ ಎಲ್ಲ ಧರ್ಮಗಳನ್ನು ಕೂಡ ಆಚರಣೆಯನ್ನು ಮಾಡೋದು ಪ್ರಾರಂಭ ಮಾಡಬೇಕು. ಹೇಗೆ ಅಂತಂದರೆ, ಯಾವಾಗ ಮೃತ್ಯುದೇವತೆ ಬಂದು ನಮ್ಮ ಹೆರಳನ್ನು, ನಮ್ಮ ಕೂದಲನ್ನು ಹಿಡಿದುಕೊಂಡು ಒಯ್ಯಬೇಕಾದಾಗ ಧರ್ಮವನ್ನು ಹೇಗೆ ಆಚರಣೆ ಮಾಡುತ್ತೇವೆಯೋ ಹಾಗೆ ಅತಿ ಸಣ್ಣ ವಯಸ್ಸಿನಿಂದಲೂ ಕೂಡ ಹಾಗೇ ಧರ್ಮಗಳನ್ನು ಆಚರಣೆ ಮಾಡಬೇಕು. ಯಾಕೆಂತಂದರೆ ನಮ್ಮ ಆಯುಷ್ಯ ಅಂತ ಅನ್ನೋದು ಶಾಶ್ವತವಾದದ್ದಲ್ಲ, ಯಾವಾಗ ಮರಣವನ್ನು ಹೊಂದುತ್ತೇವೆ ಗೊತ್ತಿಲ್ಲ. ಹಾಗಾಗಿ ಅಂತಹ ದುರ್ಲಭವಾದಂತಹ ಮನುಷ್ಯ ಜನ್ಮ ಬಂದಾಗ ನಾವು ಭಗವಂತನ ಆರಾಧನೆಯನ್ನು ವಿಶೇಷವಾಗಿ ಮಾಡಬೇಕು. 100 ವರ್ಷ ಆಯುಷ್ಯ ಎಂಬುದಾಗಿ ಹೇಳುತ್ತಾರೆ. ಆದರೆ ಅದರಲ್ಲಿ ಅರ್ಧ ಆಯುಷ್ಯ ಅಂತನ್ನೋದು ನಿದ್ದೆಯಲ್ಲಿಯೇ ಕಳೆಯುತ್ತೇವೆ. ಅದರಲ್ಲಿಯೂ ಕೂಡ ಮೊದಲನೇ ಒಂದು 15-20 ವರ್ಷ ಬಾಲ್ಯದಲ್ಲಿ ಏನೂ ಗೊತ್ತಿರೋದಿಲ್ಲ, ಹಾಗಾಗಿ ಆಗ ಏನೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನು ಕೊನೆಗೆ ಆ ಎಲ್ಲ ರೋಗಗ್ರಸ್ತವಾಗಿಬಿಟ್ಟಿರುತ್ತದೆ ದೇಹವೆಲ್ಲವೂ ಕೂಡ, ಆಗಲೂ ಕೂಡ ಏನು ಸಾಧನೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇನ್ನು ಮಧ್ಯ ವಯಸ್ಸಿನಲ್ಲಿ ಅನೇಕ ಕಾಮಾದಿ ವಿಷಯಗಳಲ್ಲಿ ಆಸಕ್ತನಾಗಿ ಅವನು ಕೇವಲ ಕುಟುಂಬ ಪೋಷಣದಲ್ಲಿಯೇ ಕಾಲವನ್ನು ಕಳೆದು ಬಿಡುತ್ತಾನೆ. ಹಾಗೆ ಜೀವನವನ್ನು ವ್ಯರ್ಥ ಮಾಡಿಕೊಳ್ಳಬಾರದು, ಅವಶ್ಯವಾಗಿಯೂ ಕೂಡ ಸಾಧನೆಯನ್ನು ಮಾಡಿಕೊಳ್ಳಬೇಕು ಎಂಬುದಾಗಿ ತಾನು ಬೋಧನೆಯನ್ನು ಮಾಡುತ್ತಾ ಇದ್ದಾನೆ. ವಿಜಯೇಂದ್ರ ಸ್ವಾಮಿಗಳು ರಾಯರ ಪರಮಗುರುಗಳು ಅವರು
ಪಾಪ ವಿಮೋಚನ ಸ್ತೋತ್ರ ಅಂತ ಒಂದು ಸ್ತೋತ್ರವನ್ನು ಮಾಡಿದ್ದಾರೆ. ಅದರಲ್ಲಿ ಇಂತಹ ಸುಂದರವಾದಂತಹ ಮಾತುಗಳನ್ನು ಹೇಳುತ್ತಾರೆ. ಇಹ ಭಾರತ ಭೂತಲೇತಿ ಪುಣ್ಯೇ ದ್ರವಿಣಶ್ರೀ ಸುತಪೂರ್ವಕೇಶು ಮಾಯಾಂ ಅಲಮೇಕ ದಿನಂ ವಿಮುಚ್ಯವಾಮೇ ತವ ಪಾದಾಬ್ಜ ರತಿಂ ಪ್ರದೇಹಿ ದೇಹಿ. ಇಂತಹ ದಿವ್ಯವಾದಂತಹ ಸಾಧನ ಭೂಮಿಯಲ್ಲಿ, ಕರ್ಮಭೂಮಿಯಲ್ಲಿ, ಪುಣ್ಯಕರವಾದಂತಹ ಭಾರತ ಭೂಮಿಯಲ್ಲಿ ಹುಟ್ಟಿದ್ದೇವೆ. ಆದರೆ ಸಾಧನೆಯನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯನೇ ಆಗುತ್ತಾ ಇಲ್ಲ. ಕನೀಸ ಪಕ್ಷ ಒಂದು ದಿನವಾದರೂ ಎಲ್ಲ ಮನೆ, ಹೆಂಡತಿ, ಮಕ್ಕಳು, ಧನ ಅದೆಲ್ಲದರ ಮೇಲೆ ವೈರಾಗ್ಯವನ್ನು ಹೊಂದಿ ಒಂದು ದಿನವಾದರೂ ನಿನ್ನಲ್ಲಿ ಮನಸ್ಸು ಕೊಡು ಪರಮಾತ್ಮ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾರೆ. ಹಾಗೆ ಅಂದರೆ ಅವರೆಲ್ಲರೂ ವಿಜಯೇಂದ್ರ ಸ್ವಾಮಿಗಳು ತಾವು ಸ್ವಯಂ ವಿರಕ್ತರು, ಸನ್ಯಾಸಿಗಳು, ಅವರು ನಮ್ಮೆಲ್ಲರ ಪರವಾಗಿ ಆ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಹಾಗೆ ಪ್ರಹ್ಲಾದರಾಜನು ಕೂಡ ಆ ಎಲ್ಲ ದೈತ್ಯ ಬಾಲಕರಿಗೆ ಆ ರೀತಿಯಾಗಿ ಬೋಧನೆಯನ್ನು ಮಾಡಿದ್ದಾನೆ. ಕೋ ಗೃಹೇಶು ಪುಮಾನ್ಸಕ್ತಂ ಆತ್ಮಾನಂ ಅಜಿತೇಂದ್ರಿಯ. ಯಾರು ಕೇವಲ ಗೃಹಕರ್ಮಗಳಲ್ಲಿಯೇ ಆಸಕ್ತರಾಗಿ ವಿಷಯಾಸಕ್ತರಾಗಿರುತ್ತಾರೆ, ತಮ್ಮ ಇಂದ್ರಿಯಗಳನ್ನು ಗೆದ್ದಿಲ್ಲ, ಅವನನ್ನು ಉದ್ಧಾರ ಮಾಡೋದಕ್ಕೆ ಯಾರಿಗೂ ಕೂಡ ಸಾಧ್ಯವಿಲ್ಲ. ಹಾಗಾಗಿ ನೀವು ಆಸುರ ಸ್ವಭಾವವನ್ನು ಬಿಟ್ಟು ಬಿಡ್ರಿ. ಪರಮಾತ್ಮನನ್ನು ಉಳಿಸಿಕೊಳ್ಳಬೇಕು ಅಂತಂದರೆ ಅದೇನೂ ಕಷ್ಟ ಇಲ್ಲ. ಯಾಕಂದರೆ ಪರಮಾತ್ಮ ಎಲ್ಲ ಕಡೆಗೂ ಇದ್ದಾನೆ, ನಿಮ್ಮಲ್ಲಿಯೂ ಇದ್ದಾನೆ, ನಮ್ಮಲ್ಲಿಯೂ ಇದ್ದಾನೆ, ಎಲ್ಲ ಪ್ರಾಣಿಗಳಲ್ಲಿಯೂ ಕೂಡ ಇದ್ದಾನೆ. ಹಾಗಾಗಿ ನೀವು ನಿಮ್ಮ ಆಸುರ ಸ್ವಭಾವವನ್ನು ಬಿಟ್ಟು ಯಾರಿಗೂ ಕೂಡ ಹಿಂಸೆಯನ್ನು ಮಾಡಬೇಡ್ರಿ, ಎಲ್ಲರನ್ನೂ ಕೂಡ ಪ್ರೀತಿಯಿಂದಾಗಿ ಕಾಣ್ರಿ, ಅದೇ ನೀವು ಮಾಡುವಂತಹ ಸಾಧನೆ ಎಂಬುದಾಗಿ ಪ್ರಹ್ಲಾದರಾಜ ಆ ಎಲ್ಲ ದೈತ್ಯ ಬಾಲಕರಿಗೂ ಕೂಡ ಉಪದೇಶವನ್ನು ಮಾಡಿದ್ದಾನೆ. ಅವರು ಚಂಡಾಮರ್ಕರು ತಿರುಗಿ ಬರುತ್ತಾರೆ, ನೋಡುತ್ತಾರೆ. ಎಲ್ಲರೂ ಕೂಡ ಪ್ರಹ್ಲಾದರಾಜ ಹೇಳಿದಂತೆ ಬಹಳ ಸಾತ್ವಿಕರಾಗಿ ಬಿಟ್ಟಿದ್ದಾರೆ. ಇದು ನಮ್ಮ ಗುರುಗಳಕ್ಕೆ ಬಂದಿದ್ದೀವಾ ಇಲ್ಲ ಅಂತ ಗುರುಗಳಿಗೆ ಆಶ್ಚರ್ಯವಾಗಬೇಕು. ಅಷ್ಟು ಅವರಲ್ಲಿ ಪರಿವರ್ತನೆಯನ್ನು ತಂದುಬಿಟ್ಟಿದ್ದಾನೆ ಪ್ರಹ್ಲಾದರಾಜ. ಆಗ ಆ ಗುರುಗಳಿಗೆ ಅರ್ಥವಾಗಿದೆ ಪ್ರಹ್ಲಾದರಾಜನೇ ಬೋಧನೆಯನ್ನು ಮಾಡಿದ್ದಾನೆ ಅಂತನ್ನೋದು. ನಾವೇನೋ ಇವನಿಗೆ ಉಪಕಾರ ಮಾಡಬೇಕು ಅಂತ ಅಂದುಕೊಂಡ್ರೆ ಇವ ನಮ್ಮನ್ನೇ ಕೊಲ್ಲಿಸುವಂತೆ ಇದ್ದಾನೆ, ಬೇಡೇ ಬೇಡ, ಇವನನ್ನು ಹಿರಣ್ಯಕಶಿಪುವಿಗೆ ಒಪ್ಪಿಸಿಬಿಡೋಣ ಎಂಬುದಾಗಿ ಹೋಗಿ ಎಲ್ಲ ಹೇಳಿಬಿಟ್ಟಿದ್ದಾರೆ. ಆಗ ಹಿರಣ್ಯಕಶಿಪು ಬಹಳ ಸಿಟ್ಟಿಗೆ ಬಂದಿದ್ದಾನೆ. ಹೇ ದುರ್ವಿನೀತ ಮಂದಾತ್ಮನ್ ಕುಲಭೇದಕರಾಧಮ, ಇಂತಹ ನಮ್ಮ ಕುಲದಲ್ಲಿ ಹುಟ್ಟಿದಂತಹ ಅಧಮರಲ್ಲಿಯೂ ಕೂಡ ಅಧಮ ನೀನು, ಬಹಳ ದುಷ್ಟನಾಗಿದ್ದಿ. ನಾನು ಇಷ್ಟು ಹೇಳುತ್ತಾ ಇದ್ದೇನೆ, ನನ್ನ ಶಾಸನವನ್ನೇ ಮೀರುತ್ತೀಯ. ನಾನು ಸಿಟ್ಟಿಗೆ ಬಂದರೆ ಇಡೀ 3 ಲೋಕಗಳು ಕಂಪಿಸುತ್ತವೆ. ಅಂತಹದ್ದು ನನ್ನ ಶಾಸನೆಯನ್ನು ಮಾಡೋದಕ್ಕೆ ನಿನಗೆ ಬಲ ಎಲ್ಲಿಂದ ಬಂತು? ಯಾವ ಬಲವನ್ನು ಆಶ್ರಯಿಸಿ ನೀನು ಹೀಗೆ ನನಗೆ ಎದುರು ಹೋಗುತ್ತಾ ಇದ್ದಿ ಅಂತ ಹೇಳಿದಾಗ ಪ್ರಹ್ಲಾದರಾಜ ಹೇಳುತ್ತಾ ಇದ್ದಾನೆ, ನ ಕೇವಲಂ ಮೇ ಭವತಶ್ಚ ರಾಜನ್ ಸವೈ ಬಲಂ ಬಲಿನಾಂ ಚಾಪರೇಶಾಂ ಪರಾವರೇಶಾಂ ಸ್ಥಿರಜಂಗಮಾಯೇ ಬ್ರಹ್ಮಾದಯೋ ಏನ ವಶಂ ಪ್ರಣೀತಾ. ಹೇ ತಂದೆ, ನಿನಗಷ್ಟೇ ಅಲ್ಲ, ನನಗೆ ಬ್ರಹ್ಮಾದಿ ದೇವತೆಗಳಿಗೆ ಸಮಸ್ತ ಚರಾಚರಾತ್ಮಕವಾದಂತಹ ಜಗತ್ತಿಗೂ ಕೂಡ ಬಲವನ್ನು ಕೊಡುವವನು ಪರಮಾತ್ಮನೇ. ಹಾಗಾಗಿ ಆ ಭಗವಂತನ ಬಲವನ್ನು ಆಶ್ರಯಿಸಿ ಆ ಭಗವಂತನ ಅನುಗ್ರಹದಿಂದಾಗಿ ನಾನು ಈ ರೀತಿಯಾಗಿ ಮಾತನಾಡುತ್ತಾ ಇದ್ದೇನೆ. ನೀನು ಕೂಡ ಈ ಆಸುರ ಸ್ವಭಾವವನ್ನು ಬಿಟ್ಟುಬಿಡು. ದಹ್ಯಾಸುರಂ ಭಾವವಿಮಂ ಸಮಾತ್ಮನಃ ಸಮಮ್ಮನೋಧತ್ಸ ನ ಸಂತಿ ವಿದ್ವಿಷಃ. ಹಾಗಾಗಿ ಈ ಆಸುರ ಸ್ವಭಾವವನ್ನು ಬಿಟ್ಟು ಪರಮಾತ್ಮನಲ್ಲಿ ಮನಸ್ಸು ಇಡು, ಇಲ್ಲದೇ ಇದ್ದರೆ ನೀನು ಅಂಧಂತಮಸ್ಸಿಗೆ ಹೋಗುತ್ತಿ ಅಂತ ಹೇಳಿದ ಕೂಡಲೇ ಹಿರಣ್ಯಕಶಿಪು ಹೇಳುತ್ತಾ ಇದ್ದಾನೆ, ಅರ್ಥವಾಯಿತು, ನೀನು ನನ್ನ ಕೈಯಲ್ಲಿ ಸಾಯೋದಕ್ಕಾಗಿಯೇ ಹುಟ್ಟಿದ್ದಿ, ನಿನ್ನನ್ನು ನಾನು ಸಂಹಾರ ಮಾಡಿಯೇ ಮಾಡುತ್ತೇನೆ. ಆಗ ನಿಮ್ಮ ಶ್ರೀಹರಿ ರಕ್ಷಣೆ ಮಾಡುತ್ತಾನೆಯೇನೋ ನೋಡೋಣ. ನಿಮ್ಮ ಶ್ರೀಹರಿ ಎಲ್ಲಿದ್ದಾನೆ ಹೇಳು, ಈ ಸ್ತಂಭದಲ್ಲಿ ಇದ್ದಾನಾ, ಈ ಕಂಬದಲ್ಲಿ ಇದ್ದಾನಾ, ನೋಡೇ ಬಿಡೋಣ ಎಂಬುದಾಗಿ ಅಲ್ಲಿಗೆ ಹಾರಿದ್ದಾನೆ. ಹಾರಿ ತಾನು ಆ ಕಂಬವನ್ನು ಜೋರಾಗಿ ಮುಷ್ಟಿಪ್ರಹಾರವನ್ನು ಮಾಡಿದ್ದಾನೆ. ಮುಷ್ಟಿಪ್ರಹಾರ ಮಾಡಿದರೆ ಜೋರಾಗಿ ಧ್ವನಿ ಬರುತ್ತಾ ಇದೆ, ಬಹಳ ಗಂಭೀರವಾದಂತಹ ಜೋರಾದಂತಹ ಧ್ವನಿ ಬರುತ್ತಾ ಇದೆ. ಬ್ರಹ್ಮಾಂಡದ ಕಟಾಹ ಅಂತನ್ನೋದು ಒಡೆದಿದೆಯೋ ಏನೋ ಅನ್ನುವಂತೆ ಜೋರಾದಂತಹ ಧ್ವನಿ ಬಂದಿದೆ. ಮತ್ತು ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಅಂದುಕೊಂಡಿದ್ದಾರೆ ನಮ್ಮ ಲೋಕಗಳಿಗೆ ಲಯಕಾಲ ಬಂತೇನೋ ಅನ್ನುವಂತೆ ಅವರಿಗೆ ಭಯಭೀತಿ ಅಂತನ್ನೋದಾಗುತ್ತಾ ಇದೆ. ಅಂತಹ ಭಯಾನಕವಾದಂತಹ ಧ್ವನಿ ಬಂದಿದೆ. ಅದರಿಂದಾಗಿ ಆ ನರಸಿಂಹರೂಪಿಯಾದಂತಹ ಪರಮಾತ್ಮನು ತಾನು ಹೊರಗೆ ಬರುತ್ತಾ ಇದ್ದಾನೆ. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶ್ವ ಕಿಲೇಶು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ನರಸಿಂಹರೂಪಿಯಾದಂತಹ ಪರಮಾತ್ಮ ತಾನು ಸ್ತಂಭದಿಂದಾಗಿ ಹೊರಗೆ ಬಂದಿದ್ದಾನೆ. ತಾನು ಅಲ್ಲಿ ಪ್ರಕಟನಾಗಿದ್ದಾನೆ. ಪರಮಾತ್ಮ ಯಾಕೆ ಪ್ರಕಟನಾಗಿದ್ದಾನೆ ಅಂತಂದರೆ ಈ ಶ್ಲೋಕಕ್ಕೆ ಅನೇಕ ರೀತಿಯಿಂದಾಗಿ ವ್ಯಾಖ್ಯಾನವನ್ನು ಮಾಡುತ್ತಾರೆ. ಸತ್ಯಂ ವಿಧಾತುಂ ನಿಜ ಭೃತ್ಯವಾಸಿತಂ, ತನ್ನ ಭೃತ್ಯನಾದಂತಹ ಪ್ರಹ್ಲಾದರಾಜ ಏನು ಮಾತನಾಡಿದ್ದಾನೆಯೋ ಅದನ್ನು ಸತ್ಯವನ್ನು ಮಾಡೋದಕ್ಕಾಗಿ ಅಂತ ನರಸಿಂಹದೇವರು ಪ್ರಕಟರಾಗಿದ್ದಾರೆ. ಪ್ರಹ್ಲಾದರಾಜ ಏನು ಹೇಳಿದ್ದ, ಎಲ್ಲ ಕಡೆಗೂ ಕೂಡ ಪರಮಾತ್ಮ ಇದ್ದೇ ಇದ್ದಾನೆ, ಆ ಸ್ತಂಭದಲ್ಲಿಯೂ ಕೂಡ ಇದ್ದೇ ಇದ್ದಾನೆ ಅಂತನ್ನುವಂತಹ ನಿಜ ಭೃತ್ಯನಾದಂತಹ ಪ್ರಹ್ಲಾದ, ಅವನ ಮಾತನ್ನು ಸತ್ಯ ಮಾಡೋದಕ್ಕಾಗಿ ಅಂತ ನರಸಿಂಹದೇವರು ಅಲ್ಲಿ ಪ್ರಕಟರಾಗಿದ್ದಾರೆ ಅಂತ. ಇನ್ನು ನಿಜ ಭೃತ್ಯ ಭಾಷಿತಂ ಅಂತಂದರೆ ನಿಜ ಭಾಷಿತಂ ಭೃತ್ಯ ಭಾಷಿತಂ,
ತಾನು ಮಾತನಾಡಿದ್ದನ್ನೂ ಸತ್ಯ ಮಾಡಬೇಕಾಗಿದೆ. ಹಾಗಾಗಿ ಪರಮಾತ್ಮ ಪ್ರಕಟನಾಗಿದ್ದಾನೆ. ತಾನು ಹಿಂದೆ ಜಯವಿಜಯರಿಗೆ ವರವನ್ನು ಕೊಟ್ಟಿದ್ದ, 3 ಜನ್ಮಗಳಲ್ಲಿಯೂ ಕೂಡ ನಿಮ್ಮನ್ನು ನಾನೇ ಸಂಹಾರ ಮಾಡುತ್ತೇನೆ ಅಂತ. ಹಾಗಾಗಿ ತನ್ನ ಮಾತನ್ನು ಸತ್ಯ ಮಾಡೋದಕ್ಕಾಗಿ ಅಂತ ಪರಮಾತ್ಮ ತಾನು ಪ್ರಕಟನಾಗಿದ್ದಾನೆ. ಮತ್ತು ಅದಷ್ಟೇ ಅಲ್ಲದೆ ಪರಮಾತ್ಮ ತಾನೇನು ಮಾತನ್ನು ಕೊಟ್ಟಿದ್ದಾನೆ ಅಂತಂದರೆ, ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಏನು ಹೇಳುತ್ತಾನೆ, ನಮೇ ಭಕ್ತ ಪ್ರಣಶ್ಯತಿ, ಯಾರು ನನ್ನ ಭಕ್ತರಾಗಿದ್ದಾರೆಯೋ ಅವರೆಂದೂ ಕೂಡ ನಾಶವನ್ನು ಹೊಂದೋದಿಲ್ಲ, ಅವರಿಗೆ ಯಾರಿಂದಲೂ ಕೂಡ ಭಯವಿಲ್ಲ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಈಗ ತನ್ನ ಭಕ್ತನಾದಂತಹ ಪ್ರಹ್ಲಾದನನ್ನು ಸಂಹಾರ ಮಾಡುತ್ತೇನೆ ಅಂತ ಖಡ್ಗ ಹಿಡಿದುಕೊಂಡು ಹಿರಣ್ಯಕಶಿಪು ಬಂದರೆ ಆಗ ಪರಮಾತ್ಮ ಸುಮ್ಮನೆ ಕೊಡುತ್ತಾನೆಯಾ? ಹಾಗಾಗಿ ತನ್ನ ಭಕ್ತರನ್ನು ರಕ್ಷಿಸೋದಕ್ಕಾಗಿ ಅಂತ ಪರಮಾತ್ಮ ತಾನು ಅಲ್ಲಿ ಪ್ರಕಟನಾಗಿದ್ದಾನೆ. ಹೀಗೆ ಅನೇಕ ರೀತಿಯಿಂದಾಗಿ ಆ ಶ್ಲೋಕಕ್ಕೆ ವ್ಯಾಖ್ಯಾನವನ್ನು ಮಾಡುತ್ತಾರೆ. ಹಾಗೆ ಪರಮಾತ್ಮ ಅವರ ಭಕ್ತರ ಮೇಲೆ ಅನುಗ್ರಹವನ್ನು ಮಾಡೋದಕ್ಕಾಗಿ ಅಂತ ಅಲ್ಲಿ ಪ್ರಕಟನಾಗಿದ್ದಾನೆ. ಅದ್ಭುತವಾದಂತಹ ರೂಪ. ಮತ್ತು ಪರಮಾತ್ಮನಿಗೆ ಪ್ರಾಕೃತವಾದಂತಹ ದೇಹವಿಲ್ಲ ಅಂತ ಶಾಸ್ತ್ರಗಳೆಲ್ಲ ಪ್ರತಿಪಾದನೆ ಮಾಡುತ್ತದೆ. ಹಾಗಾಗಿ ಪರಮಾತ್ಮ ತೋರಿಸಿಕೊಡಬೇಕಲ್ಲ, ಶುಕ್ಲ ಶೋಣಿತ ಸಂಬಂಧವಿಲ್ಲದೇನೆ ನನ್ನ ಚಿನ್ಮಯ ರೂಪದಿಂದಾಗಿ ನಾನು ಪ್ರಕಟನಾಗುತ್ತೇನೆ ಅಂತ. ಹಾಗೆ ತೋರಿಸಿಕೊಡೋದಕ್ಕಾಗಿ ಅಂತ ತಾನು ನರಸಿಂಹ ರೂಪದಿಂದಾಗಿ ಅಲ್ಲಿ ಪ್ರಕಟನಾಗಿದ್ದಾನೆ. ಅದ್ಭುತವಾದಂತಹ ರೂಪವನ್ನು ಧಾರಣೆ ಮಾಡಿ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ, ಮೇಲಿಂದೆಲ್ಲ ಸಿಂಹದ ಆಕಾರ, ಕೆಳಗಿಂದೆಲ್ಲ ನರನ ಆಕಾರ, ಮನುಷ್ಯನ ಆಕಾರ, ಅಂತಹ ಅದ್ಭುತವಾದಂತಹ ರೂಪವನ್ನು ಧಾರಣೆ ಮಾಡಿ ಬಂದಿದ್ದಾನೆ. ಆಗ ಅದನ್ನು ನೋಡಿದಂತಹ ಹಿರಣ್ಯಕಶಿಪುವಿಗೆ ಆಶ್ಚರ್ಯವಾಗುತ್ತಾ ಇದೆ. ಇದೇನು ರೂಪ, ಇಂತಹ ಭಯಂಕರವಾದಂತಹ ರೂಪದಿಂದಾಗಿ ಯಾರು ಬಂದಿದ್ದಾರೆ, ಇದೇನು ವಸ್ತು ನನಗೆ ತಿಳಿಯುತ್ತಾ ಇಲ್ಲ, ಎಲ್ಲ ಕಡೆಗೂ ಕೂಡ ತೇಜಸ್ಸು ಹೊರ ಚಿಮ್ಮುತ್ತಾ ಇದೆ, ಇಂತಹ ಅದ್ಭುತವಾದಂತಹ ರೂಪ ಏನು, ಭಯಾನಕವಾದಂತಹ ರೂಪವಿದೆ, ಇದೇನೋ ತಿಳಿಯುತ್ತಾ ಇಲ್ಲ. ಪ್ರಾಯ ಶ್ರೀಹರಿಯೇ ಇವನನ್ನು ರಕ್ಷಣೆ ಮಾಡೋದಕ್ಕಾಗಿ ಅಂತ ಹೇಳಿಬಿಟ್ಟು ನನ್ನನ್ನು ಸಂಹಾರ ಮಾಡೋದಕ್ಕಾಗಿ ಬಂದಿದ್ದಾನೆ ಏನೋ ಎಂಬುದಾಗಿ ತಿಳಿದಿದ್ದಾನೆ. ಹಾಗಿದ್ದರೂ ಕೂಡ ಗದೆಯನ್ನು ಹಿಡಿದುಕೊಂಡು ನರಸಿಂಹದೇವರ ಮೇಲೆ ತಾನು ಧುಮುಕುತ್ತಾ ಇದ್ದಾನೆ. ತಾನು ಯುದ್ಧ ಮಾಡೋದಕ್ಕಾಗಿ ಅಂತ ಹೋಗುತ್ತಾ ಇದ್ದಾನೆ. ಆ ದೃಶ್ಯ ಹೇಗಿತ್ತು ಅಂತಂದರೆ, ಪ್ರಳಯಾಗ್ನಿಯಲ್ಲಿ ಬೆಂಕಿಯ ಹುಳ ಪ್ರವೇಶ ಮಾಡಿದರೆ ಅದು ಹೇಗಿರಬೇಕೋ ಹಾಗೇ ಇದೆ. ಯದ್ರೋಷೋತ್ಕರ ದಕ್ಷಿಣೇಚ ಕುಟಿಲ ಪ್ರಾಂತೋತ್ಥಿತಾಗ್ನಿಸ್ಫುರತ್ ಖದ್ಯೋತೋಪಮ ವಿಸ್ಫುಲಿಂಗ ಭಸಿತಾ ಬ್ರಹ್ಮೇಶ ಚಕ್ರೋತ್ಕರಾಹ. ಪರಮಾತ್ಮನ ಕಣ್ಣಿನ ಕಿಡಿನೋಟದಿಂದಾಗಿ ಬರುವಂತಹ ಏನು ಬೆಂಕಿ ಇದೆ, ಆ ಬೆಂಕಿಯ ಮುಂದೆ ಬ್ರಹ್ಮಾದಿ ದೇವತೆಗಳೆಲ್ಲ ಖದ್ಯೋತದಂತೆ ಬೆಂಕಿ ಹುಳದಂತೆ ಇರುತ್ತಾರೆ ಎಂಬುದಾಗಿ ವಾಯುಸ್ಥಿತಿಯಲ್ಲಿ ನಾವು ಕೇಳುತ್ತೇವೆ. ಶ್ರೀಮದಾಚಾರ್ಯರು ನರಕಸ್ತುತಿಯನ್ನು ಮಾಡಿದ್ದಾರೆ, ಅಲ್ಲಿ ನಾವು ಕೇಳುತ್ತೇವೆ. ಹಾಗೆ ಬ್ರಹ್ಮಾದಿ ದೇವತೆಗಳ ಸ್ಥಿತಿಯೇ ಹಾಗಿರಬೇಕಾದಾಗ ಹಿರಣ್ಯಕಶಿಪು ಎಲ್ಲಿಯವ? ಹಾಗಾಗಿ ತಾನು ಯುದ್ಧವಾಡೋದಕ್ಕಾಗಿ ಅಂತ ಹೋಗಿದ್ದಾನೆ. ನರಸಿಂಹದೇವರು ಸ್ವಲ್ಪ ಹೊತ್ತು ಕ್ರೀಡೆಯನ್ನು ಮಾಡುತ್ತಾ ಇದ್ದಾರೆ. ಅವನು ಗದೆಯಿಂದಾಗಿ ಪ್ರಹಾರವನ್ನು ಮಾಡೋದಕ್ಕಾಗಿ ಅಂತ ಬಂದರೆ ಅವನನ್ನು ಕೈಯಿಂದಾಗಿ ಗಟ್ಟಿಯಾಗಿ ಹಿಡಿದುಕೊಂಡು ಬಿಟ್ಟಿದ್ದಾರೆ. ಯಾವ ರೀತಿಯಾಗಿ ಗರುಡನು ಸರ್ಪವನ್ನು ಹಿಡಿದುಕೊಳ್ಳಬೇಕೋ ಹಾಗೆ ಹಿಡಿದುಕೊಂಡು ಬಿಟ್ಟಿದ್ದಾರೆ. ಅವನು ಹೇಗೋ ಮಾಡಿ ಕಷ್ಟಪಟ್ಟು ಬಿಡಿಸಿಕೊಂಡಿದ್ದಾನೆ. ನರಸಿಂಹದೇವರೇ ಬಿಟ್ಟಿದ್ದಾರೆ ಸ್ವಲ್ಪ ಹೊತ್ತು ಕ್ರೀಡೆಯನ್ನು ಮಾಡೋಣ ಅಂತ ಹೇಳಿಬಿಟ್ಟು. ಆದರೆ ಅದನ್ನು ನೋಡಿದಂತಹ ದೇವತೆಗಳು ತನ್ನ ಸಾಮರ್ಥ್ಯದಿಂದಲೇ ಬಿಡಿಸಿಕೊಂಡಿದ್ದಾನೋ ಏನೋ ಹಿರಣ್ಯಕಶಿಪು ಎಂಬುದಾಗಿ ಸ್ವಲ್ಪ ಗಾಬರಿಯಾಗಿದ್ದಾರೆ. ಆದರೆ ಪರಮಾತ್ಮ ಮತ್ತೆ ಅವನನ್ನು ಪ್ರಹಾರ ಮಾಡುತ್ತಾ ಇದ್ದಾರೆ. ಇನ್ನು ಸ್ವಲ್ಪ ಹೊತ್ತು ಕ್ರೀಡೆಯನ್ನು ಮಾಡಿ ಇನ್ನು ಸಾಕು, ಇವನ ಜೊತೆಗೆ ಕ್ರೀಡೆಯನ್ನು ಮಾಡಿದ್ದು ಸಾಕು ಎಂಬುದಾಗಿ ಅಟ್ಟಹಾಸವನ್ನು ಮಾಡುತ್ತಾ, ಆ ಅಟ್ಟಹಾಸವನ್ನು ಮಾಡಿದರೆ ಪರ್ವತಗಳೆಲ್ಲವೂ ಕೂಡ ಉದುರುತ್ತಾ ಇವೆ, ಭೂಮಿಯೆಲ್ಲ ಕಂಪಿಸುತ್ತಾ ಇದೆ. ಅಂತಹ ಘೋರವಾದಂತಹ ಧ್ವನಿಯನ್ನು ಮಾಡುತ್ತಾ ನರಸಿಂಹದೇವರು ಆ ಹಿರಣ್ಯಕಶಿಪುವನ್ನು ಹಿಡಿದುಕೊಂಡು ಬಂದು ದ್ವಾರದ ಮೇಲೆ, ಹೊಸ್ತಿಲಿನ ಮೇಲೆ ಬಂದು ಕೂತಿದ್ದಾರೆ. ಬ್ರಹ್ಮದೇವರ ಶಾಪವನ್ನು ಕೂಡ ವರವನ್ನು ಕೂಡ ಸತ್ಯ ಮಾಡಬೇಕಾಗಿದೆ ಆ ಬ್ರಹ್ಮದೇವರ. ಯಾಕಂದರೆ ಈ ಮಾತನ್ನು ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸಿಕೊಡುತ್ತಾರೆ. ಬ್ರಹ್ಮದೇವರು ಅವರು ಜಗದ್ಗುರುಗಳಾಗಿ ಪರಮಾತ್ಮ ಅವರನ್ನು ಕೂಡಿಸಿದ್ದಾನೆ. ಹಾಗಾಗಿ ಗುರುಗಳ ಮಾತನ್ನು ತಪ್ಪು ಮಾಡಬಾರದು. ಹಾಗಾಗಿ ಅದರಲ್ಲಿಯೂ ಕೂಡ ಜಗದ್ಗುರುಗಳ ಸ್ಥಾನದಲ್ಲಿ ನಾನೇ ಕೂಡಿಸಿದ್ದೇನೆ. ಹಾಗಾಗಿ ಬ್ರಹ್ಮದೇವರ ಮಾತನ್ನು ಸತ್ಯ ಮಾಡೋದಕ್ಕಾಗಿ ಅಂತ ಹೇಳಿಬಿಟ್ಟು ಅವನು ಮನುಷ್ಯನೂ ಅಲ್ಲ, ಮೃಗನೂ ಅಲ್ಲ, ಅರ್ಧ ಮನುಷ್ಯ ಅರ್ಧ ಮೃಗ. ಹಾಗಾಗಿ ಅಂತಹ ವೇಷವನ್ನು ಧಾರಣೆ ಮಾಡಿ ಬಂದಿದ್ದಾನೆ. ಹೊರಗೂ ಸಾಯಬಾರ್ದು, ಒಳಗೂ ಸಾಯಬಾರ್ದು. ಹಾಗಾಗಿ ಹೊಸ್ತಿನಲ್ಲಿ ಕೂತಿದ್ದಾನೆ. ಮತ್ತು ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡು ಅವನನ್ನು ಸಂಹಾರ ಮಾಡುತ್ತಾ ಇದ್ದಾನೆ. ತೊಡೆ ಅಂತಂದರೆ ಅದು ಆಕಾಶನೂ ಆಗೋದಿಲ್ಲ, ಭೂಮಿನೂ ಆಗೋದಿಲ್ಲ. ಹಾಗೆ ಕೂಡಿಸಿಕೊಂಡು ಅವನನ್ನು ಸಂಹಾರ ಮಾಡುತ್ತಾ ಇದ್ದಾನೆ. ಯಾವ ಆಯುಧಗಳಿಂದಲೂ ಕೂಡ ಸಾಯಬಾರದು ಅಂತ ಕೇಳಿಕೊಂಡಿದ್ದಾನೆ. ಮತ್ತು ಲಿವಿಂಗ್ ಥಿಂಗ್ಸಿಂದಲೂ ಸಾಯಬಾರ್ದು, ನಾನ್ ಲಿವಿಂಗ್ ಥಿಂಗ್ಸಿಂದಲೂ ಸಾಯಬಾರ್ದು. ಈಗ ಉಗುರು ತನಗೆ ಜೀವನ ಇದೆ ಅಂತ ಹೇಳಬೇಕಾ, ಜೀವನ ಇಲ್ಲ ಅಂತ ಹೇಳಬೇಕಾ? ಹಾಗಾಗಿ ಆ ಉಗುರಿನಿಂದಾಗಿ ತಾನು ಆ ಉದರವನ್ನು ಸೀಳಿದ್ದಾನೆ. ಆ ಉದರವನ್ನು ಸೀಳಿ ಆಂತ್ರಗಳೇನಿರುತ್ತವೆ, ಇಂಟೆಸ್ಟೈನ್ಸ್, ಅದನ್ನು ತಾನು ಮಾಲೆಯಂತೆ ಧಾರಣೆ ಮಾಡಿದ್ದಾನೆ ಪರಮಾತ್ಮ. ಎಲ್ಲ ಮುಖವೆಲ್ಲವೂ ಕೂಡ ರಕ್ತವನ್ನು ಅಂಟಿಸಿಕೊಂಡು ತಾನು ಬಹಳ ಭಯಂಕರವಾಗಿ ತೋರುತ್ತಾ ಇದ್ದಾನೆ. ಆ ದುಷ್ಟನನ್ನು ಸಂಹಾರ ಮಾಡಿದ ಮೇಲೂ ಕೂಡ ಉಗ್ರವಾದಂತಹ ರೂಪದಿಂದಾಗಿ ಪರಮಾತ್ಮ ಅಲ್ಲಿ ಕೂತಿದ್ದಾನೆ. ಅವನ ಹತ್ತಿರ ಬರೋದಕ್ಕಾಗಿಯೂ ಕೂಡ ದೇವತೆಗಳೆಲ್ಲ ಕೂಡ ಅಂಜುತ್ತಾ ಇದ್ದಾರೆ. ಹತ್ತಿರನೂ ಕೂಡ ಬರುತ್ತಾ ಇಲ್ಲ, ದೂರದಿಂದಲೇ
ಸ್ತೋತ್ರವನ್ನು ಮಾಡಿ ಪುಷ್ಪವೃಷ್ಟಿಯನ್ನು ಮಾಡುತ್ತಾ ಇದ್ದಾರೆ. ಆಗ ಆ ಪರಮಾತ್ಮನನ್ನು ಶಾಂತಗೊಳಿಸೋದಕ್ಕಾಗಿ ಅಂತ ಹೇಳಿಬಿಟ್ಟು ಬ್ರಹ್ಮಾದಿ ದೇವತೆಗಳೆಲ್ಲ ಸ್ತೋತ್ರವನ್ನು ಮಾಡುತ್ತಾ ಇದ್ದಾರೆ. ಬ್ರಹ್ಮದೇವರ ಸ್ತೋತ್ರ ಮಾಡಿದ್ದಾರೆ, ರುದ್ರದೇವರ ಸ್ತೋತ್ರ ಮಾಡಿದ್ದಾರೆ, ಹೀಗೆ ಅವರೆಲ್ಲರೂ ಕೂಡ ಸ್ತೋತ್ರ ಮಾಡಿದ್ದಾರೆ. ಆದರೂ ಕೂಡ ಪರಮಾತ್ಮ ಶಾಂತವಾಗುತ್ತಾ ಇಲ್ಲ. ಆಗ ದೇವತೆಗಳೆಲ್ಲ ಲಕ್ಷ್ಮೀದೇವಿಗೆ ಪ್ರಾರ್ಥನೆ ಮಾಡುತ್ತಾರೆ ಅಂತೆ, ತಾಯಿ ನೀನೇ ಹೋಗಿ ಸ್ವಲ್ಪ ಸಮಾಧಾನ ಮಾಡು, ನೀನು ಸಮಾಧಾನ ಮಾಡಿದ್ರೇ ಸಮಾಧಾನಗೊಳ್ಳುತ್ತಾನೆ ಪರಮಾತ್ಮ ಅಂತ ಹೇಳಿದಾಗ ಲಕ್ಷ್ಮೀದೇವಿ ಭಗವಂತನ ಲೀಲೆಯನ್ನು ಅನುಸರಿಸುತ್ತಾ, ಇಲ್ಲ ನಾನು ಇಷ್ಟು ವರ್ಷ ಆಯಿತು ಮದುವೆ ಮಾಡಿಕೊಂಡು, ಆದರೆ ಇಂತಹ ಘೋರವಾದಂತಹ ರೂಪವನ್ನು ನಾನು ಇಷ್ಟರವರೆಗೆ ನೋಡಲೇ ಇಲ್ಲ, ಹಾಗಾಗಿ ನಾನು ಹೋಗೋದಿಲ್ಲ, ನೀವೇನು ಮಾಡ್ಕೊತೀರೋ ಮಾಡ್ಕೊರಿ, ನನಗೆ ಸಂಬಂಧ ಇಲ್ಲ ಅಂತ ಹೇಳಿಬಿಟ್ಟಿದ್ದಾಳೆ. ಅಂದರೆ ದೇವತೆಗಳಿಗೆ ಸ್ತೋತ್ರವನ್ನು ಮಾಡಿ ಶಾಂತಗೊಳಿಸೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತಲ್ಲ, ಪ್ರಹ್ಲಾದನಿಗೆ ಕೀರ್ತಿಯನ್ನು ಕೊಡಬೇಕಾಗಿದೆ. ಹಾಗಾಗಿ ಆ ರೀತಿಯಾಗಿ ಎಲ್ಲ ಲೀಲೆಯನ್ನು ಕ್ರೀಡೆಯನ್ನು ಮಾಡುತ್ತಾ ಇದ್ದಾರೆ. ಆಗ ಬ್ರಹ್ಮದೇವರು ಅರ್ಥವನ್ನು ಮಾಡಿಕೊಂಡರು, ನಮ್ಮ ತಂದೆ ತಾಯಿಗಳಿಗೆ ಪ್ರಹ್ಲಾದನಿಗೆ ಕೀರ್ತಿಯನ್ನು ಕೊಡಬೇಕು ಅಂತ ಆಗಿದೆ, ಹಾಗಾಗಿ ಪ್ರಹ್ಲಾದನಿಂದಲೇ ಸ್ತೋತ್ರವನ್ನು ಮಾಡಿಸೋದು ಸರಿಯಾದದ್ದು ಎಂಬುದಾಗಿ ಪ್ರಹ್ಲಾದರಾಜನಿಗೆ, ಹೋಗು ನೀನು ಹೋಗಿ ಸ್ತೋತ್ರವನ್ನು ಮಾಡು, ನಿನಗಾಗಿಯೇ ಪರಮಾತ್ಮ ಪ್ರಕಟನಾಗಿದ್ದಾನೆ, ಹಾಗಾಗಿ ನೀನು ಹೋಗಿ ಸ್ತೋತ್ರವನ್ನು ಮಾಡು ಅಂತ ಹೇಳಿದಾಗ ಪ್ರಹ್ಲಾದರಾಜ ಪುಟ್ಟ ಬಾಲಕ, ನರಸಿಂಹದೇವರು ದೊಡ್ಡ ಭಯಾನಕವಾದಂತಹ ರೂಪವನ್ನು ತಾಳಿ ಕೂತಿದ್ದಾರೆ. ಅಲ್ಲಿ ಪುಟ್ಟ ಬಾಲಕ ಪ್ರಹ್ಲಾದ ಹೋಗಿ ತಾನು ಸ್ತೋತ್ರವನ್ನು ಮಾಡುತ್ತಾ ಇದ್ದಾನೆ. ನಮಸ್ಕಾರವನ್ನು ಮಾಡಿದರೆ ಪರಮಾತ್ಮ ಇಷ್ಟು ಹೊತ್ತು ಉಗ್ರವಾಗಿ ಇದ್ದ. ಯಾವಾಗ ಪ್ರಹ್ಲಾದರಾಜನು ಬಂದನೋ ಆಗ ತನ್ನನ್ನು ನಿಧಾನವಾಗಿ ಭುಜಗಳನ್ನು ಹಿಡಿದುಕೊಂಡು ಎಬ್ಬಿಸಿ ತನ್ನನ್ನು ತನ್ನ ತಲೆಯ ಮೇಲೆ ತನ್ನ ಅಮೃತಮಯವಾದಂತಹ ಹಸ್ತಗಳಿಂದಾಗಿ ಸೋರುತ್ತಾ ಇದ್ದಾನೆ. ಆಗ ಪ್ರಹ್ಲಾದರಾಜ ಸ್ತೋತ್ರವನ್ನು ಮಾಡುತ್ತಾ ಇದ್ದಾನೆ. ಬ್ರಹ್ಮಾದಯ ಸುರಗಣ ಮುನಯೋತ ಸಿದ್ಧಾ ಸತ್ವೈಕತಾನಮತಯೋ ವಚಸಾಂ ಪ್ರವಾಹೈ ನಾಂತಂ ಪರಸ್ಯ ಪರತೋಪ್ಯಧುನಾಪಿ ಯಾಂತಿ ಕಿಂತೋಷ್ಟುಮರ್ಹತಿ ಸಮೇ ಹರಿರುಗ್ರಜಾತೆ. ಬ್ರಹ್ಮಾದಿ ದೇವತೆಗಳು ಈಗಿನ ಬ್ರಹ್ಮಾದಿ ದೇವತೆಗಳಲ್ಲ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಇರುವಂತಹ ಸಕಲ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಸೇರಿ ಭಗವಂತನ ಸ್ತೋತ್ರವನ್ನು ಮಾಡಿದರೂ ಕೂಡ ಪರಮಾತ್ಮನ ಗುಣಗಳು ಮುಗಿಯೋದಿಲ್ಲ. ಅಂತಹ ಸಂಪೂರ್ಣ ಗುಣಗಳುಳ್ಳವನಾಗಿದ್ದಾನೆ ಪರಮಾತ್ಮ. ಅಂತಹದ್ದು ನಾನು ಉಗ್ರಜಾತಿಯಲ್ಲಿ ಅಸುರ ಜಾತಿಯಲ್ಲಿ ಹುಟ್ಟಿದ್ದೇನೆ, ದೈತ್ಯ ಬಾಲಕನಾಗಿ ಹುಟ್ಟಿದ್ದೇನೆ, ನಾನು ಏನು ಭಗವಂತನನ್ನು ಸ್ತೋತ್ರ ಮಾಡಲು ಸಾಧ್ಯ ಅಂತ ಹೇಳಿ ಅನೇಕ ವಿಧವಾಗಿ ಸ್ತೋತ್ರವನ್ನು ಮಾಡುತ್ತಾ ಇದ್ದಾನೆ. ಮನ್ಯೇ ಧನಾಭಿ ಜನರೂಪ ತಪಶ್ರೀ ಶ್ರುತೋಜಸ್ತೇಜ ಪ್ರಭಾವ ಬಲಪೌರುಷ ಬುದ್ಧಿಯೋಗಾ ನಾರಾಧನಾಯ ಹಿ ಭವಂತಿ ಪರಸ್ಯ ಪುಂಸೋ ಭಕ್ತ್ಯಾ ತುತೋಷ ಭಗವಾನ್ ನನು ಯೂಥಪಾಯ. ಭಗವಂತನ ಆರಾಧನೆಯನ್ನು ಮಾಡಬೇಕು ಅಂತಂದರೆ ಧನ ಬೇಕು, ತಪಸ್ಸು ಬೇಕು, ಒಳ್ಳೆಯ ರೂಪ ಬೇಕು, ಅದು ಯಾವುದೂ ಕೂಡ ಪರಮಾತ್ಮ ಅಪೇಕ್ಷಿಸೋದಿಲ್ಲ. ಹಾಗೆ ಅಪೇಕ್ಷಿಸುವನೇ ಆಗಿದ್ದರೆ ತಾನು ಗಜೇಂದ್ರನನ್ನು ಯಾಕೆ ಮೋಚನೆ ಮಾಡುತ್ತಾ ಇದ್ದ? ಪರಮಾತ್ಮ ಗಜೇಂದ್ರನನ್ನು ಮೋಚನೆ ಮಾಡಿದ್ಯಾಕೆ? ಭಕ್ತ್ಯಾತುತೋಷ, ಕೇವಲ ಆ ಗಜೇಂದ್ರನ ಭಕ್ತಿಯನ್ನು ಮಾಡಿ ಪರಮಾತ್ಮ ಅಲ್ಲಿ ಪ್ರಸನ್ನನಾಗಿ ಅನುಗ್ರಹವನ್ನು ಮಾಡಿದ್ದಾನೆ. ಹಾಗಾಗಿ ಭಕ್ತಿಯೊಂದು ಇದ್ದರೆ ಸಾಕು, ಎಲ್ಲ ಧನಾದಿಗಳು ಬೇಕಾಗಿಲ್ಲ. ಭಕ್ತ್ಯಾತುತೋಷ ಭಗವಾನ್ ನಾನು ಯೂತಪಾಯ. ಮತ್ತು ಒಬ್ಬ ಬ್ರಾಹ್ಮಣನಿದ್ದಾನೆ, ಆದರೆ ಆ ಬ್ರಾಹ್ಮಣನಿಗೆ ಏನೇನು ಗುಣಗಳಿರಬೇಕೋ ಆ ಜ್ಞಾನ, ಸತ್ಯ, ಶಮದಮಾದಿ ಗುಣಗಳು, ಆ ಎಲ್ಲ ಗುಣಗಳು ಇವೆ. ಆದರೆ ತಾನು ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡೋದಿಲ್ಲ, ಪರಮಾತ್ಮನಿಂದಾಗಿ ತಾನು ವಿಮುಖನಾಗಿದ್ದಾನೆ. ಅದೇ ಒಬ್ಬ ಚಂಡಾಲ, ತಾನು ಭಗವಂತನನ್ನು ಆರಾಧನೆ ಮಾಡುತ್ತಾನೆ. ಹಾಗಿರಬೇಕಾದಾಗ ಆ ಬ್ರಾಹ್ಮಣನಿಗಿಂತಲೂ ಕೂಡ ಆ ಚಂಡಾಲನೇ ಶ್ರೇಷ್ಠ. ಆ ಭಗವಂತನ ಆರಾಧನೆಯನ್ನು ಮಾಡುವಂತಹ ಪುರುಷನೇ ಶ್ರೇಷ್ಠನಾಗುತ್ತಾನೆ ಹೊರತು ತಾನು ಬ್ರಾಹ್ಮಣನಾಗಿದ್ದಾನೆ ಅಂತಂದ ಮಾತ್ರಕ್ಕೆ ಭಗವಂತನ ಆರಾಧನೆಯನ್ನು ಮಾಡದೇ ಇದ್ದರೆ ತಾನು ಶ್ರೇಷ್ಠನಾಗೋದಿಲ್ಲ. ಹಾಗಾಗಿ ಪರಮಾತ್ಮನ ಆರಾಧನೆಯನ್ನು ಅವಶ್ಯವಾಗಿಯೂ ಕೂಡ ಮಾಡಬೇಕು ಎಂಬುದಾಗಿ ನಮಗೆ ಭಾಗವತ ತಿಳಿಸಿಕೊಡುತ್ತಾ ಇದೆ. ಮತ್ತು ಹೇಳುತ್ತಾ ಇದ್ದಾನೆ, ನಾವೇನು ಪರಮಾತ್ಮನಿಗೆ ಭಕ್ತಿಯನ್ನು ಮಾಡುತ್ತೇವೆ, ಸೇವೆಯನ್ನು ಮಾಡುತ್ತೇವೆ, ಉಪಚಾರಗಳನ್ನು ಮಾಡುತ್ತೇವೆ, ಅದು ಯಾವುದೂ ಕೂಡ ಪರಮಾತ್ಮನಿಗೆ ಅಪೇಕ್ಷಿತವಿಲ್ಲವೇ ಇಲ್ಲ. ಪರಮಾತ್ಮ ತಾನು ನಿಜಲಾಭತುಷ್ಟ, ತಾನು ತನ್ನಿಂದಲೇ ತಾನು ಸಂತುಷ್ಟನಾಗಿದ್ದಾನೆ, ಪೂರ್ಣನಾಗಿದ್ದಾನೆ, ಆಪ್ತಕಾಮನಾಗಿದ್ದಾನೆ. ಯಾವುದೂ ಕೂಡ ಪರಮಾತ್ಮನಿಗೆ ಯಾವ ಉಪಚಾರಗಳು ಕೂಡ ಬೇಕಾಗಿಲ್ಲ. ಹಾಗಿದ್ದರೂ ಕೂಡ ಜೀವನು ತಾನು ಏನು ಉಪಚಾರಗಳನ್ನು ಮಾಡುತ್ತಾನೆಯೋ ಪರಮಾತ್ಮನಿಗೆ, ಅದು ತನಗೇ ತಾನು ಉಪಚಾರಗಳು ಮಾಡಿಕೊಂಡಂತೆ. ಈಗ ಪ್ರತಿಬಿಂಬಕ್ಕೆ ನಾವು ಕನ್ನಡಿಯಲ್ಲಿ ಮಾರಿಯನ್ನು ನೋಡಿಕೊಳ್ಳುತ್ತೇವೆ, ಆಗ ಆ ಪ್ರತಿಮುಖ ಅಂತನ್ನೋದು ಸುಂದರವಾಗಿ ಕಾಣಬೇಕು ಅಂತಂದ್ರೆ ನಾವೇನು ಮಾಡ್ತೀವಿ? ಕನ್ನಡಿಗೆ ಪೌಡರ್ ಹಚ್ಚುತ್ತೀವಾ? ಇಲ್ಲ, ಆ ಮುಖಕ್ಕೇನೆ ನಾವು ಅಲಂಕಾರವನ್ನು ಮಾಡಿಕೊಳ್ಳುತ್ತೇವೆ. ಹಾಗೆ ಪರಮಾತ್ಮ ಬಿಂಬ, ನಾವೆಲ್ಲರೂ ಕೂಡ ಪರಮಾತ್ಮನ ಪ್ರತಿಬಿಂಬರು. ಹಾಗಾಗಿ ನಾವೇನು ಪರಮಾತ್ಮನಿಗೆ ನಾವು ಉಪಚಾರಗಳನ್ನು ಮಾಡುತ್ತೇವೆ ಅದು ತಿರುಗಿ ನಮಗೇನೇ ಬರುತ್ತದೆ. ಹಾಗಾಗಿ ಪರಮಾತ್ಮನಿಗೆ ಸೇವೆಯನ್ನು ಮಾಡೋದು, ಉಪಚಾರಗಳನ್ನು ಮಾಡುವುದು ಅಂತಂದರೆ ತನಗೇನೆ ತಾನು ಉಪಚಾರಗಳನ್ನು ಮಾಡಿಕೊಂಡಂತೆ. ಹಾಗಾಗಿ ಪರಮಾತ್ಮ ನೀನು ನಮ್ಮ ಮೇಲೆ ಅನುಗ್ರಹವನ್ನು ಮಾಡು, ಇನ್ನು ನೀನು ನಿನ್ನ ಕೋಪವನ್ನು ಶಾಂತಗೊಳಿಸು, ನಿನ್ನ ಈ ರೂಪವನ್ನು ಎಲ್ಲ ಜನರು ಕೂಡ ತಮ್ಮ ಮಂಗಳಕ್ಕಾಗಿ ತಮ್ಮ ಶುಭಕ್ಕಾಗಿ ಧ್ಯಾನವನ್ನು ಮಾಡುವಂತೆ ನೀನು ಅವರ ಮೇಲೆ ಅನುಗ್ರಹವನ್ನು ಮಾಡು ಎಂಬುದಾಗಿ ಹೇಳುತ್ತಾ ಇದ್ದಾನೆ. ನಿನ್ನ ಇಂತಹ ಭಯಾನಕವಾದಂತಹ ರೂಪವನ್ನು ನೋಡಿದರೂ ಕೂಡ ನನಗೆ
ಅಂಜಿಕೆ ಅಂತ ಅನ್ನೋದು ಆಗುತ್ತಾ ಇಲ್ಲ, ಭಯವಾಗುತ್ತಾ ಇಲ್ಲ. ನೀನು ಘೋರವಾದಂತಹ ರೂಪವನ್ನು ತೋರಿಸುತ್ತಾ ಇದ್ದಿ, ಹಾಗಿದ್ರೂ ಕೂಡ ನನಗೆ ಭಯವಾಗುತ್ತಾ ಇಲ್ಲ, ನಿನ್ನಿಂದ ಭಯವಾಗುತ್ತಾ ಇಲ್ಲ. ಆದರೆ ಈ ಸಂಸಾರವೇನಿದೆಯೋ ಈ ದುಷ್ಟವಾದಂತಹ ಸಂಸಾರದಿಂದಾಗಿ ನಾನು ಬಹಳ ಅಂಜಿದ್ದೇನೆ. ಹಾಗಾಗಿ ಪರಮಾತ್ಮ ಈ ಸಂಸಾರದಿಂದಾಗಿ ನನ್ನನ್ನು ಮೋಚನೆ ಮಾಡು, ಅದೊಂದು ನನ್ನ ಮೇಲೆ ಅನುಗ್ರಹವನ್ನು ಮಾಡು ಎಂಬುದಾಗಿ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿ ಸ್ತೋತ್ರವನ್ನು ಮಾಡಿದಾಗ ಆಗ ಇನ್ನೊಂದು ಪ್ರಧಾನವಾದಂತಹ ಸುಂದರವಾದಂತಹ ಮಾತನ್ನು ಪ್ರಹ್ಲಾದರಾಜ ಹೇಳುತ್ತಾನೆ. ಈಗೇನು ಮನುಷ್ಯರು ತಾವು ವೈಷಯಿಕ ಸುಖವನ್ನು ಅನುಭವಿಸುತ್ತಾರೆ, ಈ ಸಂಸಾರದಲ್ಲಿ ಆಸಕ್ತರಾಗಿ ಮೈಥುನ ಸುಖವನ್ನು ಇನ್ನು ಗ್ರಾಮ್ಯ ಸುಖವನ್ನು ಏನು ಅಪೇಕ್ಷಿಸುತ್ತಾರೆ, ಇನ್ನು ವೈಷಯಿಕ ಸುಖಭೋಗಗಳಕ್ಕಾಗಿ ಪ್ರವೃತ್ತಿಯನ್ನು ಮಾಡುತ್ತಾರೆ, ಅದೆಲ್ಲವೂ ಕೂಡ ಹೇಗೆ ಇದೆ ಅಂತಂದರೆ ಕಂಡು ಏನೇನ ಕರೆಯೋರಿವ ದುಃಖಂ. ಈಗ ಯಾವುದೋ ಒಂದು ದೆಬ್ಬಿ ತಾಕಿದಾಗ ಅಲ್ಲಿ ತುರಿಸುತ್ತಾ ಇರುತ್ತದೆ ನೋಡ್ರಿ, ಅಲ್ಲಿ ನಾವು ತುರಿಸಿದ್ದಿ ಅಂತಂದರೆ ಒಂದು ಕ್ಷಣ ಸುಖವಾಗುತ್ತದೆ, ಆದರೆ ಮತ್ತೆ ಅದು ಇನ್ನೂ ಹೆಚ್ಚಿನ ದುಃಖವೇ ಆಗುತ್ತದೆ. ಆ ಬ್ಲಡ್ ಕ್ಲಾಟ್ ಆಗಿರ್ತದೆ, ಆಗ ತುರಿಸುತ್ತಾ ಇರುತ್ತದೆ. ಆಗ ತುರಿಸಿದ್ದಿ ಅಂತಂದರೆ ಮತ್ತೆ ರಕ್ತ ಬಂದು ಮತ್ತೆ ದುಃಖವೇ ಹೆಚ್ಚಾಗುತ್ತದೆ. ಹಾಗೆ ನಾವು ವೈಷಯಿಕ ಸುಖಕ್ಕಾಗಿ ಪ್ರವೃತ್ತಿಯನ್ನು ಮಾಡಿದರೆ, ಆ ವಿಷಯಲೋಲುಪತ್ವದಿಂದಾಗಿ ನಾವು ವೈಷಯಿಕ ಸುಖಕ್ಕಾಗಿ ಪ್ರವೃತ್ತಿಯನ್ನು ಮಾಡಿದರೆ ತಾತ್ಕಾಲಿಕವಾಗಿ ಅಲ್ಪವಾದಂತಹ ಸುಖ ಸಿಗಬಹುದು, ಆದರೆ ಅದು ಇನ್ನೂ ಅತಿಯಾದಂತಹ ದುಃಖಕ್ಕೇನೇ ಕಾರಣವಾಗುತ್ತದೆ. ಹಾಗಾಗಿ ಅಂತಹ ವೈಷಯಿಕ ಸುಖದಲ್ಲಿ ನಾನು ಪ್ರವೃತ್ತನಾಗುವಂತೆ ಮಾಡಬೇಡ, ನನ್ನ ಮೇಲೆ ಆ ಅನುಗ್ರಹವನ್ನು ಮಾಡು ಎಂಬುದಾಗಿ ಪ್ರಹ್ಲಾದರಾಜ ಪ್ರಾರ್ಥನೆಯನ್ನು ಮಾಡಿದಾಗ ಆಗ ಭಗವಂತ ಅವನ ಮೇಲೆ ಅನುಗ್ರಹವನ್ನು ಮಾಡುತ್ತಾ ಇದ್ದಾನೆ. ಪ್ರಹ್ಲಾದ ಭದ್ರಭದ್ರಂತೆ ಪ್ರೀತೋಹಂತೆ ಸುರೋತ್ತಮ, ನಿನ್ನ ಮೇಲೆ ನಾನು ಪ್ರೀತನಾಗಿದ್ದೇನೆ, ನಿನಗೆ ಏನು ವರಬೇಕೋ ಅದನ್ನು ಬೇಡು ಎಂಬುದಾಗಿ ಹೇಳಿದಾಗ ಭಗವಂತ ಹಾಗೆ ಪ್ರಲೋಭನೆ ಮಾಡಬೇಡಪ್ಪ, ಆ ವರಗಳು ಯಾವುದೂ ಬೇಡ, ಆ ಸಂಸಾರ ಬೇಡ ಅಂತಲೇ ನಿನ್ನನ್ನು ನಾನು ಶರಣು ಹೊಂದಿದ್ದೇನೆ, ಆಗ ಪ್ರಲೋಭನೆಯನ್ನು ಮಾಡಬೇಡ. ಯಾರು ನಿನ್ನನ್ನು ಆರಾಧನೆಯನ್ನು ಮಾಡಿ ನಿನಗೆ ವರಗಳನ್ನು ಬೇಡುತ್ತಾರೆಯೋ ಅವರು ನಿಜವಾದಂತಹ ಭಕ್ತರಲ್ಲೇ ಅಲ್ಲ, ಅವರು ನಿನ್ನ ಜೊತೆಗೆ ವ್ಯಾಪಾರವನ್ನು ಮಾಡಿದಂತೆ. ಎಸ್ತ ಆಶಿಷ ಆಶಾಸ್ತೆ ನಸಭೃತ್ಯ ಸವೈ ವಣಿಕ್ ಸವೈ ಸ್ವಾಮಿ ಸವೈ ಭೃತ್ಯ ಗುಣಲಬ್ಧೋ ನಕಾಮುಕೌ. ಯಾರು ಸ್ವಾಮಿಯ ಗುಣಗಳನ್ನು ನೋಡಿ ಆ ಗುಣಗಳಲ್ಲಿ ಸ್ವಾಭಾವಿಕವಾಗಿ ಆ ಗುಣಗಳಿಂದಾಗಿ ಆಕರ್ಷಿತರಾಗುತ್ತಾರೆಯೋ ಅವನೇ ನಿಜವಾದಂತಹ ಭೃತ್ಯ. ಮತ್ತು ಸ್ವಾಮಿಯು ಕೂಡ ಭೃತ್ಯನಿಂದಾಗಿ ಏನೋ ಒಂದು ಅಪೇಕ್ಷಿಸಿ ತಾನು ಪ್ರೀತಿಯನ್ನು ಮಾಡೋದಲ್ಲ, ಆ ಭೃತ್ಯನಲ್ಲಿರುವಂತಹ ಗುಣಗಳನ್ನು ನೋಡಿ ಆ ಗುಣಗಳಿಂದಾಗಿ ಸಂತುಷ್ಟನಾಗಿ ಅನುಗ್ರಹವನ್ನು ಮಾಡಿದರೆ ಆಗ ಅವನೇ ನಿಜವಾದಂತಹ ಸ್ವಾಮಿ. ಆ ಪರಮಾತ್ಮನಲ್ಲಿ ಅಂತೂ ಅದು ಇದ್ದೇ ಇದೆ, ಯಾಕೆಂದರೆ ಪರಮಾತ್ಮ ಯಾರಿಂದಲೂ ಏನು ಅಪೇಕ್ಷಿಸೋದೇ ಇಲ್ಲ, ಅಪೇಕ್ಷಿಸೋದು ನಾವೇ. ಹಾಗಾಗಿ ಪರಮಾತ್ಮ ಹಾಗೆ ವರಗಳನ್ನು ಬೇಡು ಅಂತ ಹೇಳಿಬಿಟ್ಟು ನನ್ನನ್ನು ಒಬ್ಬ ವ್ಯಾಪಾರಿಯನ್ನಾಗಿ ಮಾಡಬೇಡಪ್ಪ, ನಿನ್ನ ಭಕ್ತನನ್ನಾಗಿ ಸ್ವೀಕಾರ ಮಾಡು. ಒಂದು ವೇಳೆ ನೀನು ವರವನ್ನೇ ಕೊಡೋದಾಗಿದ್ದರೆ ಕಾಮಾನಾಂ ಹೃದಯ ಸಂರೋಹಂ ಭವತಸ್ತು ಋಣೇವರಂ, ಮತ್ತೆ ಮತ್ತೆ ನನ್ನ ಹೃದಯದಲ್ಲಿ ಯಾವ ಇಚ್ಛೆಗಳು ಯಾವ ಕಾಮನೆಗಳು ಕೂಡ ಬರದೇ ಇದ್ದಂತೆ ಅನುಗ್ರಹವನ್ನು ಮಾಡು ಎಂಬುದಾಗಿ ತಾನು ವರವನ್ನು ಬೇಡಿದ್ದಾನೆ. ಭಗವಂತನು ಕೂಡ ಹಾಗೆ ಅನುಗ್ರಹವನ್ನು ಮಾಡಿದ್ದಾನೆ. ಆಮೇಲೆ ಪ್ರಹ್ಲಾದರಾಜ ಮತ್ತೊಂದು ಸಣ್ಣ ವರವನ್ನು ಬೇಡುತ್ತೇನೆ ಎಂಬುದಾಗಿ ಬೇಡುತ್ತಾ ಇದ್ದಾನೆ. ನನಗಾಗಿ ಅಲ್ಲ, ನನ್ನ ತಂದೆಯ ಸಲುವಾಗಿ ವರವನ್ನು ಬೇಡುತ್ತಾ ಇದ್ದೇನೆ. ನನ್ನ ತಂದೆ ಹಿರಣ್ಯಕಶಿಪು ನಿನ್ನ ಮೇಲೆ ಏನು ವಿಶೇಷವಾಗಿ ದ್ವೇಷವನ್ನು ಮಾಡಿದ್ದ, ಆ ದ್ವೇಷವನ್ನು ಲೆಕ್ಕಿಸದೆ ಅವನ ಮೇಲೆ ಅನುಗ್ರಹವನ್ನು ಮಾಡು, ಅವನಿಗೆ ಸದ್ಗತಿಯನ್ನು ಕೊಡು ಎಂಬುದಾಗಿ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ಪರಮಾತ್ಮ ಹೇಳುತ್ತಾ ಇದ್ದಾನೆ, ಇನ್ನು ಈ ಜನ್ಮದ ತಂದೆ ತಾಯಿ ಏನು, ಇನ್ನು 21 ಜನ್ಮಗಳ ತಂದೆ ತಾಯಿಯಂದರೆಲ್ಲರೂ ಕೂಡ ಅವರು ಮುಕ್ತಿಯನ್ನು ಹೊಂದುತ್ತಾರೆ, ಸದ್ಗತಿಯನ್ನು ಹೊಂದುತ್ತಾರೆ, ನೀನು ಚಿಂತೆಯನ್ನು ಮಾಡಬೇಡ ಎಂಬುದಾಗಿ ಈ ರೀತಿಯಾಗಿ ಅನುಗ್ರಹವನ್ನು ಮಾಡಿ ಪ್ರಹ್ಲಾದರಾಜನಿಗೆ ನಿನ್ನ ತಂದೆಯ ಅಂತ್ಯಕರ್ಮಗಳನ್ನೆಲ್ಲವನ್ನು ಕೂಡ ಮಾಡು ಎಂಬುದಾಗಿ ಸದಾಕಾಲ ನನ್ನನ್ನು ನೆನೆಸುತ್ತಾ ನನ್ನ ಎಲ್ಲ ಕರ್ಮಗಳನ್ನು ಕೂಡ ಆಚರಣೆಯನ್ನು ಮಾಡು ಎಂಬುದಾಗಿ ತಾನು ಹೇಳಿದ್ದಾನೆ. ಹೀಗೆ ಹೇಳಿ ತಾನು ಶಾಂತನಾಗಿದ್ದಾನೆ ಪರಮಾತ್ಮ. ಹೀಗೆ ಪರಮಾತ್ಮ ತಾನು ಮತ್ತೊಂದು ಮಾತನ್ನು ಹೇಳುತ್ತಾನೆ. ಸ್ವಯಂ ನರಸಿಂಹದೇವರು ಹೇಳುವಂತಹ ಮಾತು, ಏತತ್ ಕೀರ್ತಯೇನ್ ಮಹ್ಯಂ ತ್ವಯಾ ಗೀತಮಿದಂ ನರಃ ತ್ವಾಂಚ ಮಾಂಚ ಸ್ಮರನ್ ಕಾಲೇ ಕರ್ಮಬಂಧಾದ್ ವಿಮುಚ್ಯತೆ. ಯಾರು ನನ್ನ ಈ ಮಹಿಮೆಯನ್ನು ಹಿರಣ್ಯಕಶಿಪುವಿನ ವಧದ ಮಹಿಮೆಯನ್ನು ಶ್ರವಣ ಮಾಡುತ್ತಾರೆ, ಭಕ್ತಿಯಿಂದ ಕೀರ್ತಿಸುತ್ತಾರೆ, ಅದನ್ನು ಸ್ಮರಣೆ ಮಾಡುತ್ತಾರೆ, ನಿನ್ನನ್ನು ನನ್ನನ್ನು ಯಾರು ಸ್ಮರಣೆ ಮಾಡುತ್ತಾರೆಯೋ ಅವರಿಗೆ ನಾನು ಕರ್ಮಬಂಧದಿಂದಾಗಿ ಮೋಚನೆಯನ್ನು ಮಾಡುತ್ತೇನೆ, ಅವರು ಮತ್ತೆ ಸಂಸಾರದಲ್ಲಿ ಬರದೇ ಇದ್ದಂತೆ ನಾನು ಅವರಿಗೆ ಅನುಗ್ರಹವನ್ನು ಮಾಡುತ್ತೇನೆ ಎಂಬುದಾಗಿ ಈ ರೀತಿಯಾಗಿ ಪರಮಾತ್ಮ ತಾನು ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ್ದಾನೆ ಅನ್ನುವಂತಹ ಕಥೆಯನ್ನು ನಾರದರು ಯುಧಿಷ್ಠಿರನಿಗೆ ತಿಳಿಸಿಕೊಟ್ಟಿದ್ದಾನೆ. ಆ ಹಿರಣ್ಯಕಶಿಪು ಏನಿದ್ದಾನೆಯೋ ಅವನೇ ಈಗ ಶಿಶುಪಾಲನಾಗಿ ಹುಟ್ಟಿದ್ದಾನೆ. ಇದು ತನ್ನ ಕೊನೆಯ ಜನ್ಮ ಅಂತಂದರೆ ಈಗೇನು 3 ಜನ ಅಸುರನಾಗಿ ಹುಟ್ಟಬೇಕು ಅಂತ ಇತ್ತೋ ಅದರಲ್ಲಿ ಕೊನೆಯದು ಈ ಶಿಶುಪಾಲನಾಗಿ ಹುಟ್ಟಿದ್ದಾನೆ. ಆ ಹಿರಣ್ಯಕಶಿಪು ಹಿರಣ್ಯಾಕ್ಷರು ತಾವು ಸಾಯಬೇಕಾದಾಗ ಆಗ ಪರಮಾತ್ಮ ವರಾಹ ರೂಪದಿಂದಾಗಿ ನರಸಿಂಹ ರೂಪದಿಂದಾಗಿ ಕೊಂದಿದ್ದಾನೆ. ಆಗ ಅವರು ಭಯಭೀತರಾಗಿ ಇವೇನು ಭೂತನ ಏನು ಇಂತಹ ಭಯಂಕರವಾದಂತಹ ರೂಪವಿದೆ ಅಂತ ಅಂದುಕೊಂಡಿದ್ದಾರೆ. ಹಾಗಾಗಿ ಮುಂದೆ ತಾವು ಅಸುರರಾಗಿ ಹುಟ್ಟಿದ್ರು, ರಾವಣ ಕುಂಭಕರ್ಣರಾಗಿ ಉಗ್ರವಾದಂತಹ ರೂಪದಿಂದಾಗಿ ಹುಟ್ಟಿದ್ರು. ಆಗ ರಾಮನು ಸಾಯಿಸಬೇಕಾದಾಗ ಅವನು ನರನಂತೆ ನೋಡಿದ್ರು, ಒಬ್ಬ ಮನುಷ್ಯ, ಸಾಮಾನ್ಯ ಮನುಷ್ಯ, ರಾಜ ಅಂತ ಕಂಡ್ರು. ಹಾಗಾಗಿ
ತಾವು ಸಾಯಬೇಕಾದಾಗ ಹಾಗೆ ನೆನೆಸಿದ್ದರಿಂದಾಗಿ ಈಗ ರಾಜರಾಗಿ ಮನುಷ್ಯರಾಗಿ ಶಿಶುಪಾಲ ದಂತವಕ್ರರಾಗಿ ಹುಟ್ಟಿದ್ದಾರೆ. ಈಗ ಅವರು ಸಾಯಬೇಕಾದಾಗ ಶ್ರೀಕೃಷ್ಣ ಸುಮ್ಮನೆ ಒಬ್ಬ ಮನುಷ್ಯನಲ್ಲ, ತಾನು ಸಾಕ್ಷಾತ್ತು ಶ್ರೀಹರಿ ಎಂಬುದಾಗಿ ಧ್ಯಾನವನ್ನು ಮಾಡಿದ್ದಾರೆ. ಹಾಗಾಗಿ ತಾವು ಭಗವಂತನಲ್ಲಿ ಸಾಯುಜ್ಯವನ್ನು ಹೊಂದಿದ್ದಾರೆ. ಹಾಗಾಗಿ ನೀನು ಏನೋ ಸಂದೇಹ ಪಟ್ಟಿದ್ದಿ, ದೈತ್ಯನಿಗೆ ಅಸುರನಿಗೆ ಹೇಗೆ ಭಗವಂತ ಮುಕ್ತಿಯನ್ನು ಕೊಟ್ಟ ಅಂತ. ತಾನು ಕೇವಲ ಅಸುರನಲ್ಲ, ಅಲ್ಲಿ ದ್ವಿಜೀವಾವೇಶವಿದೆ. ಅಲ್ಲಿ ಯಾವನು ಸಜ್ಜೀವ ಇದ್ದಾನೆ, ಜಯ ವಿಜಯರು, ಅವರು ಪರಮಾತ್ಮನ ಭಕ್ತರೇ ಆಗಿದ್ದಾರೆ. ತಾತ್ಕಾಲಿಕವಾಗಿ ಅಸುರಾವೇಶದಿಂದಾಗಿ ದ್ವೇಷವನ್ನು ಮಾಡಿದರೂ ಕೂಡ ಪರಮಾತ್ಮ ದ್ವೇಷವನ್ನು ಲೆಕ್ಕಿಸದೇನೆ ಅವರ ಮೇಲೆ ಅನುಗ್ರಹವನ್ನು ಮಾಡಿದ್ದಾನೆ, ಮತ್ತೆ ಭಕ್ತಿಯನ್ನು ಕೊಟ್ಟು ಅವರನ್ನು ಹತ್ತಿರ ಕರೆದುಕೊಂಡಿದ್ದಾನೆ ಎನ್ನುವಂತಹ ಕಥೆಯನ್ನೆಲ್ಲವನ್ನು ಕೂಡ ನಾರದರು ಯುಧಿಷ್ಠಿರನಿಗೆ ನಿರೂಪಣೆಯನ್ನು ಮಾಡಿ ಯುಧಿಷ್ಠಿರನನ್ನು ಸ್ತೋತ್ರ ಮಾಡುತ್ತಾ ಇದ್ದಾರೆ. ಯುಧಿಷ್ಠಿರ, ನೀನು ನಿನ್ನ ತಮ್ಮಂದರು ಬಹಳ ಪುಣ್ಯವಂತರಪ್ಪ, ನಿಮ್ಮ ಭಾಗ್ಯ ಎಂತಹದ್ದು. ಯೂಯಂ ನೃಲೋಕೆ ಬತ ಭೂರಿ ಭಾಗಾ ಲೋಕಂ ಪುನಾನಾಮು ನಯೋತಿ ಯಾಂತಿ ಯೇಷಾಂ ಗೃಹಾನ್ ಆವಸತೀತಿ ಸಾಕ್ಷಾತ್ ಗೂಢಂ ಪರಂ ಬ್ರಹ್ಮ ಮನುಷ್ಯಲಿಂಗಂ. ಯಾರು ಮುನಿಗಳು, ಋಷಿಮುನಿಗಳು ತಾವು ಎಲ್ಲ ಲೋಕದಲ್ಲೂ ಕೂಡ ಸಂಚಾರ ಮಾಡುತ್ತಾ ಲೋಕಗಳನ್ನೇ ಪವಿತ್ರರನ್ನಾಗಿ ಮಾಡುತ್ತಾರೆಯೋ ಅಂತಹ ಋಷಿಮುನಿಗಳನ್ನು ಕೂಡ ನೀವು ಅತಿಕ್ರಮಿಸಿ ಇದ್ದೀರಿ. ಯಾಕೆ ಅಂತಂದರೆ ಅಂತಹ ಋಷಿಮುನಿಗಳೆಲ್ಲರೂ ಕೂಡ ಆಹಾರವನ್ನು ನಿದ್ದೆಯನ್ನು ಬಿಟ್ಟು ಯಾವ ಪರಮಾತ್ಮನನ್ನು ನೋಡಬೇಕು ಎಂಬುದಾಗಿ ತಪಸ್ಸನ್ನು ಮಾಡುತ್ತಾರೆಯೋ ಅಂತಹ ಪರಮಾತ್ಮ ಸದಾಕಾಲ ನಿಮ್ಮ ಮನೆಯಲ್ಲೇ ಇರುತ್ತಾನೆ ಅಲ್ಲಪ್ಪ, ನಿಮ್ಮ ಮುಂದೆಯೇ ಇರುತ್ತಾನೆ, ನಿಮ್ಮ ಜೊತೆಗೆ ಸಖನಂತೆ ಇರುತ್ತಾನೆ ಅಲ್ಲ, ನೀವು ಬಹಳ ಧನ್ಯರು ಎಂಬುದಾಗಿ ಈ ರೀತಿಯಾಗಿ ನಾರದರು ಆ ಯುಧಿಷ್ಠಿರನಿಗೆ ಹೊಗಳುತ್ತಾ ಇದ್ದಾರೆ, ಸ್ತೋತ್ರವನ್ನು ಮಾಡಿದ್ದಾರೆ. ಹೀಗೆ ನಾರದರು ಆ ಭಗವಂತನ ಸ್ತೋತ್ರವನ್ನು ಮಾಡಿ ಆ ಯುಧಿಷ್ಠಿರನ ಸಂದೇಹವನ್ನು ಪರಿಹಾರವನ್ನು ಮಾಡಿದ್ದಾರೆ. ಹೀಗೆ ಆ ನಾರದರು ಏನು ಸಂಶಯವನ್ನು ಪರಿಹಾರ ಮಾಡಿದ್ದಾರೋ ಆ ಚರಿತ್ರೆಯನ್ನೆಲ್ಲವನ್ನು ಕೂಡ ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಆ ನರಸಿಂಹದೇವರ ಚರಿತ್ರೆಯನ್ನು ಹೇಳಿ, ಹಾಗಾಗಿ ಪರಮಾತ್ಮ ತಾನು ಎಲ್ಲರನ್ನೂ ಸಮಾನವನ್ನಾಗಿಯೇ ನೋಡುತ್ತಾನೆ. ಅವರವರ ಸ್ವಭಾವ, ತ್ರಿವಿಧರಾದಂತಹ ಜೀವರಿದ್ದಾರೆ, ಮುಕ್ತಿಯೋಗ್ಯರು ಮತ್ತು ಸದಾ ನಿತ್ಯ ಸಂಸಾರಿಗಳು ಮತ್ತು ತಮೋಯೋಗ್ಯರು. ಅವರವರಿಗೆ ಆಯಾ ಸ್ವಭಾವವನ್ನು ಕೊಡೋದಕ್ಕಾಗಿ ಪರಮಾತ್ಮ ಅವರಿಗೆ ಆ ರೀತಿಯಾಗಿ ಮಾಡಿಸುತ್ತಾನೆ. ಹಾಗಾಗಿ ಪರಮಾತ್ಮನಿಗೆ ಯಾವ ದೋಷಗಳೂ ಕೂಡ ಇಲ್ಲ ಅಂತನ್ನುವಂತಹ ಚರಿತ್ರೆಯನ್ನು ಪ್ರತಿಪಾದನೆ ಮಾಡಿದ್ದಾರೆ. ಇಂತಹ ದಿವ್ಯವಾದಂತಹ ಮಂಗಳಕರವಾದಂತಹ ಆ ನರಸಿಂಹದೇವರ ಚರಿತ್ರೆಯನ್ನು ನಾವು ಕೇಳಿದ್ದೇವೆ. ಪರಮಾತ್ಮ ತಾನು ನಮ್ಮೆಲ್ಲರ ದುರಿತಗಳನ್ನು ಅನಿಷ್ಟಗಳನ್ನು ಪರಿಹಾರ ಮಾಡಿಯೇ ಮಾಡುತ್ತಾನೆ, ನಮ್ಮ ಮೇಲೆ ಅನುಗ್ರಹವನ್ನು ಮಾಡಿಯೇ ಮಾಡುತ್ತಾನೆ, ಮಂಗಳವನ್ನು ಕೊಟ್ಟೇ ಕೊಡುತ್ತಾನೆ. ಅದರಲ್ಲಿಯೂ ಕೂಡ ವಿಶೇಷವಾಗಿ ಮದುವೆಯನ್ನು ಮಾಡಿಕೊಳ್ಳುವಂತಹ ವಧೂವರರಿಗೆ ವಿಶೇಷವಾಗಿ ಅವರ ಜೀವನದುದ್ದಕ್ಕೂ ಬರುವಂತಹ ಎಲ್ಲ ದುರಿತಗಳನ್ನು ಅನಿಷ್ಟಗಳನ್ನು ಪರಿಹಾರವನ್ನು ಮಾಡಿ ಅವರಿಗೆ ಮಂಗಳವನ್ನು ಉಂಟು ಮಾಡಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡುತ್ತಾ ಈ 2 ಮಾತುಗಳನ್ನು ಮುಕ್ತಾಯ ಮಾಡುತ್ತಾ ಇದ್ದೇನೆ. ಭಾರತೀಯರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲರೂ ಕೂಡ ರಾಮನಾಮ ಸ್ಮರಣೆಯನ್ನು ಮಾಡೋಣ. ರಾಮ 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 ರಾಮ. ಭಾರತೀಯರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.